ಹೋಗು ಫಾಸ್ಟ್ ಹೋಗು. ಬಿಡ್ರ ಯಾಕೆ ಕೊಡ್ತೀರಾ ನೀವು ಬಿಡ್ರ ಬಿಡ್ರ ಅವ್ರು ಯಾರೋ ನೋಡು ಬಿಡ್ರ ನಮ್ಮ ಹತ್ರ ಆಡ್ತೀಯಾ? ನಿಲ್ಲಿಸಿರೋ ಅವ್ರನ್ನ. ಪ್ರೇಮ್ ಟೈಮ್ಗೆ ಇನ್ನೂ 20 ನಿಮಿಷ ಇದೆಯೇ? ವಾವ್. ಹಲೋ ಮೇಡಮ್, ಯಾರು ಮಾತಾಡ್ತಾ ಇದ್ದೀರಾ? ಬನ್ರೆ ಸುಜಾತ, ಬೇಗ ಬಾರೆ. ಏನೋ ಸೌಂಡ್ ಬಂದೈತೆ. ಏನಾಗೈತೆ? ಇವರ ಮನೆಯಲ್ಲಿ ಯಾರು ಇಲ್ವಾ? ಅಯ್ಯಯ್ಯೋ ಅಯ್ಯೋ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ರಂಗನಾಯಕಿ ಎಲ್ಲೋಗಿದ್ದಾಳೋ? ಅಯ್ಯಯ್ಯೋ, ಎಲ್ಲೋಗಿದ್ದಾಳೋ ಏನೋ. ಯಾಕಮ್ಮ ಹೊರಗಡೆ ನಿಂತಿದ್ದೀರಾ? ಒಳಗಡೆ ಹೋಗ್ಬೋದಲ್ವಾ? ಒಳಗಡೆ ಮಂಜುಳಾ ಇದ್ದಾಳೆ. ಮಂಜುಳಾ, ಅಯ್ಯೋ
ಇವಳು ಮಂಜುಳಾ ಮಂಜುಳಾ ನಿಮ್ಗೆ ಮಂಜುಳಾ ಬರ್ತಿದ್ದೀನಮ್ಮ. ನೀವೇನಾದ್ರೂ ಸಿಂಗರ್ ಆಗ್ಬೇಕಂತ ಕನಸು ಕಾಣ್ತಾ ಇದ್ದೀರಾ? ಮಂಜುಳಾ ನಾನ್ ನಿನ್ಗೆ ಏನ್ ಹೇಳೋಗಿದೆ? ಕಾಣ್ತಾ ಇದೆ. ಮಂಜುಳಾ ನಾನ್ ನಿನ್ಗೆ ಏನ್ ಹೇಳೋದೆ? ಕನಸು ಕಾಣ್ತಾ ಇದ್ದೀರಾ? ಹಾಗಾದ್ರೆ ಕುಕ್ಕರ್ 3 ವಿಜಿಲ್ ಬಂದ್ಮೇಲೆ ಆಫ್ ಮಾಡ್ದಂತ ಹೇಳ್ದಲ್ವಾ? ಬರ್ತೀನಿ. ನಿಮ್ಗೆ ನೋಡಿ ಒಂದು ಒಳ್ಳೆ ಹಾಡನ್ನ ಹಾಕ್ತೀನಿ ನೋಡಿ. ಹಾಳಾದ ಟಿವಿ ಅಲ್ಲಿ ಕುಕ್ಕರ್ ಹೊಡೆದು ಊರೆಲ್ಲ ನೋಡ್ತಾ ಇದ್ರೆ ಇಲ್ಲಿ ನೀನ್ ಟಿವಿ ಹಾಕೊಂಡು ನೋಡ್ತಾ ಇದೀಯಾ? ಮದ್ವೆ ಮಾಡ್ಕೊಳ್ಳೋ ವಯಸ್ಸು ಬಂತು. ನಿಮ್ಮಪ್ಪ ಬರ್ತಾನೆ. ಇವಾಗ ಒಂದು ಕೆಲಸ ಮಾಡ್ಬೇಕು. ಈ ಟಿವಿ ತೆಗೆದ್ಬಿಟ್ಟಿದ್ರೆ ಒಂದು ಕೆಲಸ ಆಗುತ್ತೆ. ಕೆಲಸ ಕಾರ್ಯನ ಬಿಟ್ಬಿಟ್ಟು ಟಿವಿ ನೋಡ್ತಾನೇ ಇರ್ತಾರೆ. ಎಲ್ಲ ನನ್ನ ತಲೆ ಸುತ್ಕೊಂತಾರೆ. ಲೇಟೆಸ್ಟ್ ಗಾರ್ಮೆಂಟ್ಸ್ ಮೆಟೀರಿಯಲ್ ಎಲ್ಲ ಸಪರೇಟ್ ಆಗಿ ಈ ಕಡೆ ರ್ಯಾಕ್ ನಲ್ಲಿ. ಸರಿ ಸರ್. ಹಾಗೆ ಒಂದು ಮುಖ್ಯವಾದ ವಿಷಯ, ದೀಪಾವಳಿ ಹಬ್ಬ ಬರುತ್ತೆ. ಲೇಡೀಸ್ ಅಟ್ರಾಕ್ಷನ್ ಆಗೋ ಹಾಗೆ ಲೇಡೀಸ್ ಗಾರ್ಮೆಂಟ್ಸ್ ತಗೊಳಕ್ಕೆ ಆರ್ಡರ್ ಮಾಡಿ. ಎಲ್ಲ ಬ್ರಾಂಚ್ ಪಿಕಪ್ ಆಯ್ತು. ಈ ಬ್ರಾಂಚ್ ಕೂಡ ಪಿಕಪ್ ಆಗ್ಬೇಕು. ಅರ್ಥ ಆಯ್ತಾ? ಸರಿ ಸರ್, ಹಾಗೆ ಬರ್ತೀನಿ. ಲೋ ಹರೀಶು, ಮಂಜುನಾ ನೋಡಿ ಹರೀಶ್ ಬರ್ತಾವನೆ. ಹೌದು ಕಣೆ. ಹರೀಶ್ ಏನೋ ಮೂಡ್ ನಲ್ಲಿ ಬರ್ತಾ ಇದ್ದಾನೆ. ಮಾಮ ನೀನ್ ನೋಡ್ಕೊಳ್ಳೋ ಮಗ, ಈಗ ನೋಡ್ಕೊಳ್ಳೋ. ಮಣ್ಣಿನ ಮಗ ರಾಜ್ಕುಮಾರ ಫೀಲಿಂಗ್ ನಲ್ಲಿ ಯಾಕೆ ಅವನ್ನ ಬೈತೀಯ? ಹಾಯ್ ಮಂಜುಳಾ, ನಾನ್ ಬರಲ್ಲ ಹೋಗು ಮಂಜುಳಾ. ಅಯ್ಯೋ ಹೋಗು ಪ್ಲೀಸ್. ಯಾವಾಗ ನೋಡಿ ನನ್ ಹಿಂದೆ ಸುತ್ತಾನೆ. ಕೆಲಸ ಕಾರ್ಯ ಏನಿಲ್ಲ. ಯಾಕೆ ಅವನ ಮೇಲೆ ಕೋಪ ಆಗಿದೆ? ಕೈ ಮಾಡ್ತಿ ರೈಟ್ಗೊಂದು ಲೆಫ್ಟ್ ಅನ್ಕೊಡ. ಇವಾಗ ಸ್ವಲ್ಪ ಮುಂದೆ ಬಂದು ಎದಳಲೆ. ನಮಸ್ಕಾರ ಮಾಸ್ಟರ್. ಏನಮ್ಮ? ಇವರು ರಾತ್ರಿ ಕುಡ ಬಂದು ಟಿವಿ ಫ್ರಿಜ್ ಎಲ್ಲ ಒಡೆದ ಬಿಟ್ರು ಮಾಸ್ಟರ್. ಅದಲ್ದೆ ಎಲ್ಲಾರು ಒಡೆದ ಬಿಟ್ರು ಹೋಗ್ಬಿಟ್ರು ಮಾಸ್ಟರ್. ನಮ್ಮವ್ರಿಗೆ ಬುದ್ಧಿ ಕಲ್ಸಿ. ನಟರಾಜ ಮಾಸ್ಟರ್, ಕರಾಟೆ ಬೇಕು ಅಂದ್ರೆ ಕುಡಿಬೇಡ, ಕುಡಿತೀನಿ ಅಂದ್ರೆ ಕರಾಟೆಗೆ ಬರಬೇಡ. ಈಶ್ವರ್ ಮೇಲೆ ಆನೆ ಕುಡಿಯಲ್ಲ ಮಾಸ್ಟರ್. ಸರಿ ಅಮ್ಮ, ತುಂಬಾ ಒಳ್ಳೇದು. ನಾನು ನೋಡ್ಕೊಂತೀನಿ. ಹೋಗು. ಎಲ್ಲ ಮಂಜುನಾಥ ದಯ. ಏನೇನು ಮಾಡಕ್ ಹೋಗಿ ಸೀರಿಯಸ್ ಆಗುತ್ತೇನೋ. ಸೂಪರ್. ನಾನು ಹೇಳ್ದಂಗ್ ಮಾಡಿದ್ರೆ ಈ ಆವಿಯರಿಲಿ ಕಿಂಗ್ ಕಣ ನೀನೇ ಇವರಲ್ಲಿ. ಹರೀಶ್ಗೆ 4 ಆರ್ಮ್ಸ್ ಇದಾವೆ. ಆದ್ರೆ ಅವನಿಗೆ ಆತರ ಬಂದಿದೆ ಅಂದ್ರೆ ನನಗೆ ನಂಬಿಕೆ ಆಗ್ತಿಲ್ಲ. ವಾಟ್ ಎ ಹ್ಯಾಂಡ್ಸಮ್. ನನಗೆ ಸಿಕ್ಕಿ ಅಂತ ತಲಿಕೋ. ಅವನ್ನ ಕರ್ಕೊಂಡೋಗಿ ಗೋವಾದಲ್ಲಿ ಇಚ್ಕೋ. ಬಂದ್ ಸಿಕ್ಕಾಕೊಂಡಿದ್ದೆ. ಹೇಗಿದೆ ಮಗ? ಸೂಪರ್ ಮಾಮ. ಹಾರಿಷ್ಯಗೆ ಡೈ ಬಡ್ತೇನೆ ನೋಡಿ. ಅಯ್ಯೋ ಸೂಪರ್ ಕಣೆ. ಹೊಡ್ದಿಲ್ಲೇ ಕಾಲ್ ಜಾರಿ ಬಿದ್ದವನೆ. ಮಾಮ ಅವಳು ನಿನ್ನೆ ನೋಡ್ತಳ್ಕಂಡ್ಲಾ. ಗಾಳ ಆಗ್ತಿದ. ಓಡಾಟ ಈ ಗಂಡಸರ್ದು ಬಟ್ಟೆ ಹೋಗಿ ಹತ್ರನೂ ಬಿಡ್ತಾ ಇಲ್ಲ, ಕಾಲೇಜ್ ಕಡೆನೂ ಬಿಡ್ತಾ ಇಲ್ಲ. ತುಂಬಾ ಟಾರ್ಚರ್ ಆಗ್ಬಿಟ್ಟಿದೆ. ಹೇ ಹರೀಶ್, ನೀನು ಯಾವಾಗ್ಲಾದ್ರೂ ಬಲಿಯಲ್ಲಿ ಹಾಕೋಬಿಡ್ತಾನೆ. ಓ ಹೌದು, ಹಾಕೊಂಡ್ ಬಿಡ್ತಾನೆ. ಕೆಲ್ಸಕ್ ಬರ್ದವನು ಎಮ್ಮೆ ಕೋಣ. ನಾನು ನಿನ್ನ ನೋಡಿ ಬಲೆ ಹಿಡ್ದೆ ನಾನು. ಅಯ್ಯೋ ಏನು ಹಾಡು ಆಡ್ತಾ ಇದ್ದನು. ಹೇಗಿದೆ ಮಗ? ಸೂಪರ್ ಮಾಮ. ಕತ್ತೆಗಳ ಜೊತೆ ಸೇರಿ ಕುಣಿತಾ ಇದ್ದಾನೆ. ಕತ್ತೆ, ಮಂಕಿ, ಡಾಂಕಿ, ಚಿಂಪಾಂಜಿ. ಏ ಮಂಜುಳಾ, ಯಾಕೆ ಯಾವಾಗ ಬೈತೀಯ? ಮಂಜುಳಾ, ಯಾವಾಗಾದ್ರೂ ನೋವು ಪಡ್ತೀಯ? ಸಾಮಿ ಸಾಮಿ. MTಯಲ್ಲಿ ಯಾರೂ ಇಲ್ಲ, ರೋಜಾದಲ್ಲಿ ಮ್ಯಾನೇಜರ್ ಇಲ್ಲ, ಇಲ್ಲಿ ನಾನೇ ಹೀರೋ. ಸ್ವಲ್ಪ ಹೊತ್ತಾದ್ರೂ ನಾನು ವಿಕ್ರಮ್ ತರ ಇರಕ್ ಕೊಡ್ತಾ ಇಲ್ವೇ? ಲೇ ಮೊಟ್ಟೆ ಕಳಿಸ ಬಂದು ಒಬ್ಬೊಬ್ಬನ ಲೇಡೀಸ್ನ ಕಳಿಸು. ಸಾರಿ ಏನ್ ಕೊಡಿದಾಸು? ಇಲ್ಲಿ ತಮ್ಮ ಹೆಸರೇನು? ಕೊಡು ಇಲ್ಲೇ ಐತೆ. ಓಕೆ ಸರ್. ನೀನ್ ಏನಾಗ್ಬೇಕಂತ ಚಾನಲ್ಗೆ ಬಂದೆ? ಅದಾ ಸರ್, ಸಮುದ್ರನ ಸ್ಮಾಲ್ ಮಾಡಿ 9 ತರ ಹಾಗೆ
ಲವ್ ಮಾಡ್ಬೇಕು ಸರ್. ನೀನ್ ಇಲ್ಲಿ ಯಾಕೆ ಬಂದ? ಅದೇ ಸರ್, ಸಿನಿಮಾ ಫೀಲ್ಡ್ಗೆ ಹೋಗ್ಬೇಕಮ್ಮ. ಇಲ್ಲಿ ಯಾಕೆ ಬಂದಮ್ಮ? ಹೋಗು ಸರ್. ನನಗೊಂದು ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ, ಅವಕಾಶ ಕೊಡಿ, ಅವಕಾಶ ಕೊಡಿ, ಅವಕಾಶ ಕೊಡಿ ಪ್ಲೀಸ್, ಅವಕಾಶ ಕೊಡಿ ಪ್ಲೀಸ್, ಅವಕಾಶ ಕೊಡಿ, ಅವಕಾಶ ಕೊಡಿ, ಅವಕಾಶ ಕೊಡಿ ಪ್ಲೀಸ್ ಸರ್, ದಾಡಿ ಸರ್, ಅವಕಾಶ ಕೊಡಿ, ಅವಕಾಶ ಕೊಡಿ ಸರ್, ಬಡಿಯ. ಕೆಲ್ಸಕ್ಕಂತ ಬಂದು ಮಸಾಜ್ ಮಾಡ್ಬಿಟ್ಟಲ್ಲಪ್ಪ. ನೆಕ್ಸ್ಟ್ ಬಾಲಿಕೆ ಬಾಲಿಕೆ ಬಂದು ಕೂಡು ಮಧುಬಾಲಿಕೆ. ನಿನ್ನ ಅಂದವಾದ ಮುಖ ತೋರ್ಸ್ಬಾರ್ದಾ? ನಾನ್ ತಿರ್ಗ್ಸಕ್ ರೆಡಿ, ನೀನ್ ನೋಡಕ್ ರೆಡಿನಾ? ಐ ಆಮ್ ರೆಡಿ ರೆಡಿ ರೆಡಿ. ನೀನ್ ಯಾಕೆ ಚಾನಲ್ಗೆ ಬಂದೆ? ನಾನು ಒಳ್ಳೆ ಆರ್ಟಿಸ್ಟ್, ನನ್ಗೊಂದ್ ಚಾನ್ಸ್ ಕೊಡಿ ಸರ್. ಬರೋ ತಿಂಗಳಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ಇದೆ ಅಮ್ಮ, ಆವಾಗ ಬಾರಮ್ಮ. ಸರ್ ನಾನು ಮಿಸ್ ಮಾಡ್ದೆ ಕೊಡ್ಬೇಕು ಸರ್. ನೀನ್ ಕೇಳಬಾರ್ದಮ್ಮ, ಅಪಾಯಿಂಟ್ಮೆಂಟ್. ಬರಲ್ಲ ಸರ್. ಚೆನ್ನಾಗಿ ಕಾಣಿಸ್ತಿದ್ಯಾ? ದಿಷ್ಟಿ ತೆಗೆದು ಹೋಗು. ನನಗೆ ಕೊಡು ರೋಜೋ ಮಾಮ. ಬರೋರೆಲ್ಲ ಹೀಗೆ ದಗಲ ಸಿಗ್ಲ ಆಗೋದ್ರೆ ಅಯ್ಯೋ. ನೆಕ್ಸ್ಟ್. ನಮಸ್ತೆ ಸರ್. ನಮಸ್ಕಾರಮ್ಮ, ನಮಸ್ಕಾರ. ಏನಿಟ್ಟವ್ಯಾ? ತಗೋ ತಗೋ. ಸರ್, ಪೊಲಿಟಿಕಲ್ಗೆ ಯಾಕೆ ಬಂದ್ರಿ? ಅದನ್ನ ಏನಕ್ಕಮ್ಮ ಕೇಳ್ತೀಯ? ನಮ್ಮ ಕರ್ನಾಟಕದಲ್ಲೆಲ್ಲ ಎಲ್ಲ ಇದೇ ಪರಿಸ್ಥಿತಿ ಆಯ್ತು. ಎಲ್ಲ ವೇಷ ಹಾಕೊಂಡಿ ಇದೇ ತರ ಮಾಡ್ತಿದ್ದಾರೆ. ಓದೋಕಿ ಬರ್ದೆ ಇವರೆಲ್ಲ ರಾಜ್ಯ ಹೇಳ್ತಿದ್ದಾರೆ. ಇವನ್ನೆಲ್ಲ ನೋಡಿ ನಾನು ರಾಜಕೀಯಕ್ಕೆ ಬಂದೆ ಅಮ್ಮ. ಯಾವ ಪಕ್ಷ ಇಡ್ತಾ ಇದ್ರ? ಏನಮ್ಮ ಆಕತೆ ಕೇಳ್ತೀಯ? ನಾನೇನ್ ಬೇಕಾಗಿ ಬಂದಿಲ್ಲಮ್ಮ, ತನಗ್ ತಾನೇ ಬಂದಿದ್ದೆ. ಈ ಶರೀರನೂ ಆ ತರ ಬಂದಿದ್ದೆ. ಇಲ್ಲಿ ನೋಡು, ಇದೆಲ್ಲ ಇದೇ ತರ ಮಾಡ್ತಾರೆ. ಇಲ್ಲಿ ನೋಡು, ರಾಜಕೀಯದಲ್ಲಿ ನಿಂತು ಗೆಲ್ಬೇಕಾದ್ರೆ ಜನಗಳಿಗೆ ಮುಖ ಗೊತ್ತಿರ್ಬೇಕು. ಇಲ್ಲಿ ಅದೇ ತರ ನಾಟಕ ಮಾಡ್ತಾ ಇರ್ಬೇಕು. ನಾನು ನಟನ ಮಾಡ್ತಾ ಏನ್ ಗೊತ್ತಿಲ್ಲ. ಐಶ್ವರ್ಯ ಕಾಲ್ಸಿಟ್ಗೆ ವೈಟಿಂಗ್. ನನಗೂ ಡುಯೆಟ್ ಆಡ್ಬೇಕು ಆಸೆ ಇದೆ. ನೀವು ಅಧಿಕಾರಿಗೆ ಆಸೆ ಪಡ್ತಾ ಇದ್ದೀರಾ? ಏನ್ ಕೇಳ್ತಾ ಇದ್ದೀನಿ? ಇಲ್ಲಿ ನೋಡು, ನನಗೆ ವಯಸ್ಸಾಯ್ತು. ಒಳ್ಳೇದೋ ಕೆಟ್ಟದೋ ಏನೋ, ನಿನ್ ತರ ಚಿಕ್ಕ ವಯಸ್ಸಿರೋ ಹುಡ್ಗಿ ಒಳ್ಳೆಗಿದ್ರೆ ನಿನಗೂ ಒಂದು ಅವಕಾಶ ಇದೆ. ನೀನು ಬಂದ್ ಸೇರು. ಸರ್, ಅಲ್ಲ ಬಿಡ್ಬಿಡಿ ಸರ್. ನೀವೇ ಇತಿಹಾಸದಲ್ಲಿ ನಾಯಕರು. ಕಂಗ್ರಾಚುಲೇಷನ್. ನಿಮ್ಮ ಲೈವ್ ಪ್ರೋಗ್ರಾಮ್ ನೋಡಿ ಒಳ್ಳೆ ಹೆಸರು ಬಂದಿದೆ. ಅದರಲ್ಲೂ ಕೂಡ ಲೇಡೀಸ್ ಫೋನ್ ಕಾಲ್ಸ್ ತುಂಬಾ ಬರ್ತಾ ಇವೆ. ಇದರಿಂದ TRP ರೇಟ್ ಇನ್ಕ್ರೀಸ್ ಆಗುತ್ತೆ ಗೊತ್ತಾ? ಪ್ರೇಮ್, ನನ್ಗೆ ಹೆಮ್ಮೆ ಆಗ್ತಿದೆ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನೆಕ್ಸ್ಟ್ ಮಂತ್ ಇಂದ ನಿನ್ನ ಸ್ಯಾಲರಿ ಇನ್ಕ್ರೀಸ್ ಮಾಡ್ತೀನಿ. ಆರ್ ಯು ಹ್ಯಾಪಿ? ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬರ್ತೀನಿ ಸರ್. ಯಾ. ಗುಡ್ ಮಾರ್ನಿಂಗ್. ಏನ್ರಿ, ನಾನೇ ಈ ಜಿಮ್ ಇನ್ಚಾರ್ಜರ್. ಸೈನ್ ಮಾಡಿ ಹೋಗಿ. ಸೈನ್ ಮಾಡಿದ್ರ? ಕಾಂಚನ ಮೇಡಮ್ ನನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. ನಿಮಗೂ ಏನ್ ಬೇಕಂದ್ರೂ ಕೇಳಿ, ನಾನು ಇಲ್ಲೇ ಇರ್ತೀನಿ. ಹಾಯ್. ಹಲೋ ಪ್ರೇಮ್. ಹಾಯ್. ಹಾ, ಬಂದಿದ್ದಾರೆ. ಬಂದ್ಬಿಟ್ಟವಳ? ಓಕೆ ಓಕೆ. ಹಾಯ್ ನನ್ನ ಅಭಿಮಾನಿಗಳೇ, ನಿಮಗಾಗಿ ಒಳ್ಳೆ ಹಾಡುಗಳನ್ನು ಈಗ ನಮ್ಮ ರೋಜಾ ಚಾನಲ್ ಹಾಕ್ತೀನಿ. ನಿಮಗಾಗಿ ನಾನು ಹಾಕ್ತೀನಿ, ನೀವು ಕೇಳಿ. ನಮಗೆ ನಿಮ್ಮ ಇಚ್ಛೆ ಏನು ನಮಗೆ ಹೇಳಿ. ಅವೆಲ್ಲ ಮಾತಾಡಬೇಡ. ಓಕೆ, ಈಗ ಯಾರು ಕೆಲಸ ಅಂತ ನಾವು ನೋಡೋಣ. ಅವ್ರಿಗೆ ಯಾವ ಹಾಡು ಬೇಕು? ಹಲೋ, ಯಾರು ಮಾತಾಡ್ತಾ ಇದ್ದೀರಾ? ಓ, ಉಮಾ. ಇವನೇ ಯಾರು? ರೋಜಾ ಟಿವಿಯಲ್ಲಿ ಇವರೇ ರಾಜ. ಲೇಡೀಸ್ ಎಲ್ಲ ಇವ್ರಿಗೆ ಫ್ಯಾನ್ಸ್. 20 ನಿಮಿಷದಲ್ಲಿ ಅಲ್ಲ, ಈ ನಿಮಿಷದಲ್ಲಿ ಈ ಕಾಂಚನ ಅವನಿಗೆ ಫ್ಯಾನ್. ಫೋನ್ ಮಾಡು. ಈಗ ಫೋನ್ ಮಾಡ್ತೆ, ಲೈನ್ ಕಲಿಯಲ್ಲ. ಈಗ ತುಂಬಾ ಬಿಸಿ. ಒಳ್ಳೆ ಹಾಡನ್ನ ನಾನು ಹಾಕ್ತೀನಿ. ನಿಮ್ಮ ಲವರ್ಗಾಗಿ ಅರ್ಜುನ್ ಮೂವಿಯಿಂದ ಈ ಹಾಡು ಎಂಜಾಯ್ ಮಾಡಿ. ನಾನು ಅವನ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕು. ಅದಕ್ಕೋಸ್ಕರ ನಾನು ಇದ್ದೀನಿ. ಯಾಕೆ? ಸೆಟ್ರೇಟ್ ಮಾಡಕ್ಕೆ. ನನ್ನ ಮನೆಯಲ್ಲಿ ಇವನ್ನ ಲೈವ್ ನೋಡ್ಬೇಕು. ಈ ಕಾಂಚನ ನೆನ್ಸ್ಕೊಂಡಿದ್ರೆ ಕನ್ಫರ್ಮ್ ಆಗಿ ಮಾಡ್ಬಿಡ್ತಾಳೆ. ಅದು ಕಾಂಚನ ಸ್ಟೈಲ್. ಸರ್, ಸೈನ್ ಮಾಡಿ ಸರ್. ಚೆಕ್ ಪಾಸ್ ಮಾಡ್ಬೇಕು. ಅಲ್ಲಿ ಒಳಗಿದಾರು, ಹೋಗಮ್ಮ. ಅಯ್ಯೋ, ಇಲ್ಲಿಂದ ಬಂದು ಪೇಟೆ. ನೀನ್ಯಾಗೋ ಈ ಕಡೆ ಬಂದೆ? ಪಕ್ಕದ ರೂಮ್ನಲ್ಲಿ ಪಾಯಸ ಅನ್ನ ಇರುತ್ತೆ, ಚೆನ್ನಾಗಿ ತಿನ್ಬಹುದು. ಅಲ್ಲಿ ಹೋಗೋ. ನಾ ಸರಿಯಾದ ಜಾಗಕ್ಕೆ ಬಂದಿದ್ರಿ. ಇದು ಕಾಂಚನ ಟಿವಿ ತಾನೆ? ಅಯ್ಯೋ ಲೇ, ಇದು ರೋಜಾ ಟಿವಿ ಕಣ. ಅಮ್ಮ, ನಿನ್ ಹೆಸರೇನು? ನಿನಗೇನ್ ಬೇಕು? ನನ್ನ ಹೆಸರು ಪೇಟಯ್ಯಪ್ಪ.
ಪೇಟಾಯಪ್ಪನ ಕನ್ನಡಕ ತೆಗೆದು ತೋರ್ಸು. ಕನ್ನಡಕ ತೆಗೆದ್ರೆ ಭಯ ಬೀಡ್ತೀಯ. ಯಾಕೆ? ಯಾ ನನಗೆ ಕಣ್ಣು ಕಾಣಿಸಲ್ಲ. ಕಣ್ಣು ಕಾಣಿಸಲ್ವಾ? ಕಣ್ಣು ಕಾಣಿಸದವನಿಗೆ ನಿನ್ಗಿಲ್ಲಿ ಕೆಲ್ಸನೇ. ನೀ ತೆಗಿಯೋ ಸೀರಿಯಲ್ ಅಲ್ಲಿ ನಾನೇ ಎಲ್ಲಕ್ಕೂ ಫೈಟ್ ಮಾಸ್ಟರ್. ಲೇ, ಸೀರಿಯಲ್ ನಲ್ಲಿ ಯಾರು ಫೈಟ್ ಇಡಬೇಕು, ನೀ ಇಡ್ಲೇಬೇಕು. ಸರಿ, ಇಡ್ತೀನಿ. ನಿನಗೆ ಕನಲ್ ಗೊತ್ತಾ? ನನಗೆ ಕನ್ನಡ ನಾಡಿನ ಮನುಷ್ಯ ಗೊತ್ತು. ನಿನಗೆ ಪೀಟರ್ ಹೇನ್ಸುಡ್ ಗೊತ್ತಾ? ಕನ್ನಡ ನಾಡಲ್ಲಿ ಸೂರ್ಯ ಗೊತ್ತು. ಲೇ, ನಮ್ಮ ಮಂಡ್ಯದ ಗಂಡ ಯಾರು ಗೊತ್ತಾ? ಇಲ್ಲೇ ಸುರಕ್ಷಿತ. ಲೇ, ಅಂಬರೀಷ್ ಗೊತ್ತಾ? ನನಗೆ ಪ್ರಪಂಚನೇ ಗೊತ್ತು. ಮಗನೇ, ಕೇಳಿದ ಏನೇನೋ ಹೇಳ್ತೀಯಲ್ಲ. ಯಾರನ್ನಾದ್ರೂ ಸರಿ ಬಾರೋ ಹೋಗೋ ಅಂತೀನಿ. ನನ್ ಬರೋ ಕೋಪದಲ್ಲಿ ನೀನ್ ಪ್ರಾಣ ತೆಗೆದಾಕ್ತು ಬಿಡ್ತೀನಿ. ನಿನ್ನ ಕೈಯಲ್ಲಿ ಹಾಗಲ್ಲ. ಯಾಕೆ? ಅದು ಅಷ್ಟೇ. ನಾನು ಸತ್ತು 3 ವರ್ಷ ಆಯಿತು. ಅಯ್ಯೋ, ಈ ರೋಜಾ ಟಿವಿಗೆ ಆತ್ಮಗಳು ಬರ್ತಿದಾವಂದ್ರೆ ಈ ಆತ್ಮಗಳನ್ನ ಹೇಗೆ ಶಾಂತಿಸಬೇಕಪ್ಪ ದೇವ್ರೆ. ಯಾರು ಬೇಕು? ಮೇಡಮ್ ಮೀಟ್ ಆಗಬೇಕು. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಮೇಡಮ್ದು ಪರ್ಸನಲ್ ಕಾರ್ಡ್ ಇದೆ ಸರ್. ನಮಸ್ತೆ ಸರ್. ಬಾರಯ್ಯ ಪ್ರೇಮು, ನಾನ್ ಮ್ಯಾನೇಜರ್ ಸೀನು. ನೀನು ತುಂಬಾ ಅದೃಷ್ಟವಂತ. ಎಷ್ಟೋ ಜನ VIP ಮೇಡಮ್ ಹತ್ರ ಅಪಾಯಿಂಟ್ಮೆಂಟ್ ಸಿಕ್ಕೇ ಇಲ್ಲ. ಮತ್ತೇನು? ಮೇಡಮ್ ಯಾರೋ ಗೊತ್ತಾ? 20 ಕಂಪನಿಗೆ MD, 2020 ಕ್ರಿಕೆಟ್ ಟೀಮ್ಗೆ ಓನರ್. ಇನ್ನು ಹೇಳ್ಬೇಕಂದ್ರೆ 50 ಮಾಡರ್ನ್ ಜಿಮ್ ಸಿಟಿ ಎಲ್ಲ ಇದೆ. ಆ ಜಿಮ್ಗೆ ಯಾರ್ಯಾರು ಬರ್ತಾರ ಗೊತ್ತಾ? MLA, ಮಿನಿಸ್ಟರ್, VIPಗಳು. ನಾನು ಇನ್ನು ಏನ್ ಹೇಳ್ತಿದ್ದೆ ಅಂದ್ರೆ, ಮೇಡಮ್ ಸಂಪಾದನೆ ಇನ್ನು 350 ಕೋಟಿ ದಾಟೋಗಿದೆಯಾ? ಈಗ ನೀನು ಅದೃಷ್ಟವಂತನೇ. ಹೋಗಲ್ಲಿ ಕುತ್ಕೊಳ್ಳೆ, ಮೇಡಮ್ ಹತ್ರ ಆರ್ಡರ್ ತಗೊಂಡ್ ಬರ್ತೀನಿ. ಯಾರು ನೋಡು ಜೊಲ್ಲು ಪಾರ್ಟಿ ಬರ್ತಾ ಇದ್ದಾರೆ. ಆಹಾ, ಒಳ್ಳೆ ಕಲರ್, ಒಳ್ಳೆ ರಸಪೂರಿ ಮಾವನಿದ್ದಂಗಿದ್ದಾಳೆ. ಆಹಾ, ಇವಳು ನದ್ಕೊಂಡ್ರೆ ಆ ಥರ ಬೀಳಬಾರ್ದು. ಅವಕಾಶ ಸಿಗ್ಬೇಕಲ್ಲ. ಏನ್ ಪ್ರೇಮ್ ಅಲ್ಲಿದೆಯಾ? ಮೇಡಮ್ ಫೋಟೋ ಅದು ಮೇಲಿದ್ರೆ ಮೇಡಮ್ ಬಾ. ನೋಡ್ತಾನೆ ಜೋಲ್ ಸುರಿಸ್ತಾ ಇದ್ದಾರೆ. ನೇರವಾಗಿ ನೋಡ್ತಾ ಏನಾಗ್ತೀಯ ಏನೋ. ಯಾರು ನೋಡಿದ್ರು ಇದೇ ತರ ಆಯ್ತು. ಯೋ ಯೋ ಯೋ, ಆ ರೂಮ್ ತೆಗಿಬೇಡ. ನಾನೇ 10 ವರ್ಷದಿಂದ ಇದ್ದೀನಿ. ನಾನೇ ಆ ರೂಮ್ ತೆಗಿ ನೋಡಿಲ್ಲ. ರೂಮಲ್ಲಿ ಏನಿದೆ ಸರ್? ಅದೇ ನಾನು ಹೇಳಿದ್ದೆ, ಆ ರೂಮಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ತೆಗಿ అంటే ತೆಗೆದ್ಬಿಡ್ತೀನಿ. ಮೇಡಮ್ ಕೆಳಗೆ ಮೇಲೆ ಯಾರು ಬರ್ತೀನಿ ನೋಡ್ತಾರೆ ಮುಂದೆ ನನಗೆ ಭಯ. ಅದಕ್ಕೆ ನಾನು ಬಿಟ್ಬಿಟ್ಟೆ. ಸರಿ 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 ಸರಿ, ಅದೆಲ್ಲ ಬಿಡಯ್ಯ. ಮೇಡಮ್ ಸುಟ್ಟು ಬಿಡ್ತಾರೆ. ರೈಟಲ್ಲಿ ಹೋಗು. ಅಯ್ಯಯ್ಯ, ಎಲ್ಲ ಪಕ್ಕದ ಮಕ್ಕಳಾಯ್ತು. ಮೇಡಮ್, ಮೇ ಐ ಕಮ್ ಇನ್? ಹಾಯ್ ಹಾಯ್, ಕೂತ್ಕೋ. ಹಾಯ್, ಥ್ಯಾಂಕ್ ಯು ಮೇಡಮ್. ಹತ್ರ ಬಂದು ಕೂತ್ಕೋ. ಇಟ್ಸ್ ಓಕೆ ಮೇಡಮ್. ತುಂಬಾ ಕುಚ್ಚಿದೆಯಾ? ನಿಮ್ಮನ್ನ ನೋಡ್ಲೇ ಇಲ್ಲ ಮೇಡಮ್. ನಿನ್ನ ನೋಡ್ತಾ ಇದ್ರೆ ನನ್ಗೆ ಅದು ತರ ಅನಿಸ್ತಾ ಇದೆ ಗೊತ್ತಾ? ಎಸ್ ಮೇಡಮ್. ಅಲ್ಲಿ ನೋಡು. ಮೇಡಮ್ ಅಂತ ಹೇಳಿದ್ರು ರಸಪೂರಿ ಮಾವನ ಇದ್ದಂಗಿದ್ದಾಳೆ. ಮನೆ ಹುಲಿನ ಇಲ್ಲ ಬೀದಿ ಹುಲಿನ ನಾನು ಕಣ್ಣಿಡಿದು ಬಿಟ್ಟೆ ಗೊತ್ತಾ? ಅಯ್ಯೋ, ತುಂಬಾ ಓವರ್ ಮಾಡ್ಬಿಟ್ಟೇನೋ. ಸಾರಿ ಮೇಡಮ್. ಪ್ರೇಮ್, ನನಗೆ ಮನೆ ಹುಲಿ ಅಂದ್ರೆ ತುಂಬಾ ತುಂಬಾ. ಈಗ ಹೊಸ ಕಲರ್ ಯಾರು ಅಂತ ಈಗ ನೋಡೋಣ. ಹಲೋ, ನೀವ್ ಯಾರು ಮಾತಾಡ್ತಾ ಇದ್ದೀರಾ? ಏ ಮಂಜುಳಾ, ನೀವು ನೀವು ವುಮೆನ್ಸ್ ಕಾಲೇಜಲ್ಲಿ ಓಡ್ತಿರೋದು? ಕಾಮೇಶಣ್ಣ, ಈ ಕಡೆ ಬಾ. ಟಿವಿ ನೋಡಿ. ಇಲ್ಲ ಇಲ್ಲ, ನಾನು ಮರ್ತೋಗಿಲ್ಲ. ಇಲ್ಲಿ ಮಾತಾಡೋದು ಅಣ್ಣನ ಮಗಳು ಮಂಜುಲ್ ತಾನೆ? ಹೌದಣ್ಣ, ಅವಳೊಬ್ಳು ಪ್ರೇಮ್ ಪ್ರೋಗ್ರಾಮ್ ಒಂದು ಕೂಡ ಮಿಸ್ ಮಾಡಲ್ಲ ಅಣ್ಣ. ಮಂಜುಳಾ ಪ್ರೇಮ್ಗೆ ದೊಡ್ಡ ಫ್ಯಾನ್. ಅಯ್ಯೋ, ಕಾಮೇಶಣ್ಣ, ಈಗ ಕೇಳಿ, ನಮ್ಮ ಊರ್ನ ಥಿಯೇಟರ್ಗಳೆಲ್ಲ ಆಗಬೇಕು. ಅದಕ್ಕೆ ನೀನ್ ಏನ್ ಮಾಡ್ತೀಯ ಅಂದ್ರೆ, ಪ್ರೇಮ್ನ ಇಟ್ಟು
ಒಂದು ಬ್ಯೂಟಿಫುಲ್ ಆಡ್ ತಗೋಬೇಕು. ಸರಿ ಅಣ್ಣ. ಅದಕ್ಕಿಂತ ಮೊದಲು ಪ್ರೇಮ್ ನಂಬರ್ ಬೇಕು. ನಮ್ಮ ಮಂಜುಳ ಕೇಳಿ ನಂಬರ್ ತಗೋ. ಖಂಡಿತ ತಗೋ ಬರ್ತೀನಿ. ನಮ್ಮ ಹಾವೇರಿಯಲ್ಲಿ ಬಟ್ಟೆ ಅಂಗಡಿ ದೊಡ್ಡ ಫೇಮಸ್ ಆಗ್ಬೇಕು. ಅರ್ಥ ಆಯ್ತಾ? ಏನ್ ಮಲ್ಲಿಗೆ, ಹೇಗಿದೆಯಾ? ನಾನ್ ನಿನ್ನ ಸುತ್ತಿ ಸುತ್ತಿ ಬರ್ತಾ ಇದ್ದೀನಿ, ನೀನು ಸಿಗುತ್ತಾನೆ ಇಲ್ಲ. ನಿನ್ನ ಮನಸ್ಸಲ್ಲಿ ಏನ್ ಅನ್ಕೊಂತ ಇದೀಯಾ? ಏನ್ ನಡೆದಿಲ್ಲ, ನಿನ್ ಜೊತೆ ನಾನ್ ಬರಲ್ಲ. ಈ ಊರಲ್ಲಿ ನಮ್ಮಪ್ಪ ಎಷ್ಟು ದೊಡ್ಡವನ ಗೊತ್ತಾ? ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ. ಅವರೇನ್ ತಗೋಬಂದು ತಗೋ ಬರ್ತಾರೆ. ಇದು ಕೊಂಡ್ಕೊಂಡ್ ಬರಕ್ಕೆ ನಿಮ್ಮ ಅಪ್ಪ ಇಟ್ಟ ವಸ್ತು ಅಲ್ಲ, ಮನ್ಸಿಗೆ ಸಂಬಂಧಪಟ್ಟ ವಿಷಯ. ಹೋಗಿ. ಈಗ ನಾನ್ ಹೋಗ್ತೀನಿ. ಮದುವೆ ಮಾಡ್ಕೊಂಡ್ರೆ ಅದು ನಿನ್ ಜೊತೆನೆ. ಹಾರೀಶ್, ಇದು ಸತ್ಯ. ನೋಡೋಣ. ನನಗೆ ಎಕ್ಸಾಮ್ಗೆ ಟೈಮ್ ಆಗ್ತಿದೆ ಅಮ್ಮ. ಆಯ್ತಾಯ್ತು, ಬಂದ್ಬಿಡ್ತಾ ಇದ್ದೀನಿ. ಆಯ್ತಮ್ಮ, ಅಪ್ಪ ಊರಲ್ಲಿ ಇಲ್ಲ ಅಂತ ಊಟನ ಹಾಗೆ ತಗೊಂಡ್ ಬರ್ಬೇಡ. ಫೈನಲ್ ಇಯರ್ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ಸ್ ಚೆನ್ನಾಗಿ ಬರಿಬೇಕು. ಲಂಚ್ಗೆ ನಿನಗೆ ಇಷ್ಟ ಆಗೋ ಬೆಂಡೆಕಾಯಿ ಸಾಂಬಾರು. ನಮಸ್ಕಾರ ಆಂಟಿ. ಬಾಪ. ಮಂಜುಳಾ, ಅಪ್ಪ ಅರ್ಜೆಂಟ್ ಬಟ್ಟೆ ಪರ್ಪಸ್ ಮಾಡಕ್ಕೆ ಸೂರತ್ಗೆ ಹೋಗಿದ್ದಾರೆ. ಇವತ್ತು ಆ ರೋಜಾ ಟಿವಿ ಆಂಕರ್ ಪ್ರೇಮ್ ಜೊತೆ ಮಾತಾಡ್ದಲ್ಲಮ್ಮ. ಆ ರೋಜಾ ಟಿವಿ ನಂಬರ್ ಸ್ವಲ್ಪ ಕೊಡಮ್ಮ. ಕೊಡ್ತೀನಿ. ಜವಳಿ ಅಂಗಡಿ ಓನರ್ ಆ ನಂಬರ್ ಬೇಕಂದ್ರೆ ಕೊಡಮ್ಮ. ಬಟ್ಟೆ ಅಂಗಡಿ ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದೀರಾ? ಹೌದಂಟಿ, ಪ್ರೇಮ್ ಪ್ರೋಗ್ರಾಮ್ ಇದೆ. ಹಾ, ನೋಟ್ ಮಾಡ್ಕೊಳ್ರಿ. 0442654 ಹಾ, ಎಲ್ಲ ನಂಬರು ನಿನ್ ಸೆಲ್ಲಲ್ಲಿ ಇಟ್ಕೊಳ್ಳೆ. ಓದೋ ಅವಳಿಗೆ ಇದು ಬೇಕಾಗಿತ್ತಾ? ಸರಿ ಸುಮ್ನೆ ಇರಮ್ಮ, ಸುಮ್ನೆರಮ್ಮ. ಸರಿ ಬಾರಮ್ಮ, ಕಾಲೇಜ್ ಬೇರೆ ಲೇಟ್ ಆಯ್ತು. ನಾನು ಹೋಗೋದಾರೆ ಕರ್ಕೊಂಡು ಸರಿ ಅಮ್ಮ. ಚೆನ್ನಾಗಿ ಬರಿ. ಏನೋ ಬನಿಯನ್ ಗಲೀಜಾಗೈತೆ. ಎಲ್ಲೋ ಯಾವ ಕೆಲಸ ಮಾಡಿಗ್ಗೆ ಹೋಗಿದ್ದೆ. ಬಾ ಹರೀಶು, ಬಾ ಬಾ. ಅಪ್ಪ ಬೇಗ ತಿನ್ಬಿಡಪ್ಪ, ಬಿಸಿ ತನಗಾಗುತ್ತೆ. ಬಿಸಿ ಹಸಿ ಬಿಸಿ ಅರುತ್ತೋನು, ಹಸಿವು ತಿಳ್ಕೋಬೇಕು. ಹಾ, ನಾ ವಯಸ್ಸಿಗೆ ಬಂದವರಲ್ಲ, ಟೈಮ್ಗೆ ತಿನ್ಲೇಬೇಕು. ಸರಿ, ಒಂದು ಮಾಡು. ನಮ್ಮ ಜವಳಿ ಅಂಗಡಿ ಮ್ಯಾನೇಜರ್ ಮನೆಯಲ್ಲಿ ಈ ಬಿಲ್ ಬಿಕ್ಸ್ ಕೊಡಬೇಕು, ತಗೊಂಡೋಗಿ ಕೊಡ್ತೀಯ? ಈಗ ತಗೊಂಡೋಗಿ ಕೊಡ್ತೀನಿ. ಇಷ್ಟು ಬೇಗ ಹೋಗ್ತೇನಂತಾನೆ. ಅಕ್ಕನ ಮನೆಗೆ ಹೋಗ್ಬೇಕಂದ್ರೆ ಅಣ್ಣಂಗೆ ತುಂಬಾ ಖುಷಿ. ಕೊಡು ತಗೋಪ್ಪ. ಸರಿಯಪ್ಪ. ಜವಳಿ ಅಂಗಡಿಗೆ 25 ವರ್ಷದಿಂದ ಸಪ್ಲೈ ಮಾಡ್ತೀನಿ. ಸರಿ, ನಮ್ಮ ನಂಜಪ್ಪ ಮನೆಗೆ ಕೊಡಬೇಕು, ಸರಿನಾ? ಹಾ ಮಂಜುಳಾ, ಹುಷಾರಮ್ಮ. ಅಮ್ಮನ ಹತ್ರ ನಾನು ಹೋಗ್ಬೋದಿನಂತ ಹೇಳು, ಗೊತ್ತಾಯ್ತಾ? ಓ ಬಾಪ. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಅಜ್ಜಿ ಚೆನ್ನಾಗಿದ್ದಾರಾ? ಸೂಪರ್. ಪ್ರೆಸ್ ಹೇಗ್ ನಡ್ತಾ ಇದೆ? ಇನ್ನಾಮೇಲೆ ಅಪ್ಪ ಬಿಲ್ ಬುಕ್ ಕೊಡಂತ ಹೇಳಿದ್ರು. ಆಗ ಮಂಜುಳಾ, ಹರೀಶ್ಗೆ ಕಾಫಿ ತಗೋಬಾ, ಹೋಗು. ನೀನೇನಪ್ಪ, ಅಪ್ಪ ನೋಡಿ ತುಂಬಾ ದಿವಸ ಆಯ್ತು, ಕೇಳ್ದಂತ ಹೇಳು. ಅಪ್ಪ ಬಿಲ್ ಕೊಟ್ಟಿದ್ದಾರಾ? ಬಿಲ್ ಕೊಟ್ಟು ಕಳ್ಸಿದ್ರೆ. ಕೊಡಪ್ಪ. ತಗೊಳ್ಳಿ. ಆತಮ್ಮ, ಚೆನ್ನಾಗಿದೆಯಾ? ಮನೇಲಿ ಚೆನ್ನಾಗಿದ್ದೀರಾ? ಏನ್ರಿ ಹರೀಶ್ನ ನಿಲ್ಸ್ಬಿಟ್ಟು ಮಾತಾಡ್ತಾ ಇದ್ದೀರಾ? ಕೂತ್ಕೊಂಡ್ ಮಾತಾಡಿ. ಕೂರಪ್ಪ, ಕೂರು. ಕೂತ್ಕೋಪ್ಪ. ಹರೀಶ್ಗೆ ಕಾಫಿ ಕೊಡಮ್ಮ, ಹಾಗೆ ಟಿಫಿನ್ ಕೂಡ ಮಾಡಿ ಬಡ್ಸು, ಗೊತ್ತಾಯ್ತಾ? ಆಯ್ತ್ರಿ. ಬರ್ಲಾ? 10, 20, 30. ಕೂತ್ಕೋಪ್ಪ, ಕಾಫಿ ತಗೊಂಡ್ ಬರ್ತೀನಿ. ಸರಿ ಆಂಟಿ. ಅಯ್ಯೋ, ನಾನು ಬೇರೆ ಲವ್ ಲೆಟರ್ ಕೊಟ್ಟಿದ್ದೀನಿ. ಮಂಜುಳಾ, ಹರೀಶನ್ ಕಾಫಿ ಕೊಡು, ಅವನಿಗೆ ಟಿಫಿನ್ ರೆಡಿ ಮಾಡ್ತೀನಿ. ಅವನ ಮುಖಕ್ಕೆ ಟಿಫಿನ್ ಬೇರೆನಾ? ಹೇ ಓಕೆ, ಸುಮ್ನೆ ತಗೋ ಕಾಫಿ. ಥ್ಯಾಂಕ್ಸ್ ಮಂಜುಳಾ. ಮಂಜುಳಾ, 4 ವರ್ಷ ಕಾಲೇಜ್ ಓದಿದ್ವಿ. ಕಾಲೇಜ್ ಮುಗಿದು 1 ವರ್ಷ ಆಯ್ತು. ಪೂರ್ತಿಯಾಗಿ 5 ವರ್ಷ ಆಯ್ತು. 4 ವರ್ಷ ಕಾಲೇಜ್ನಲ್ಲಿ, 1 ವರ್ಷ ಊರಲ್ಲಿ, ಟೋಟಲ್ ಆಗಿ 5 ವರ್ಷ. ಅದ್ರಾಗ ಏನು? 5 ವರ್ಷದಿಂದ ಏನೂ ಹೇಳಿಲ್ವೇ? ಎಷ್ಟು ವರ್ಷ ಆದ್ರೆ ಏನು? ಬಿಲ್ ಬುಕ್ ಕೊಟ್ಟಿದೀಯಾ? ನೇರವಾಗಿ ಹೋಗಿ ಪ್ರೆಸ್ ಹತ್ರ ಪ್ರಿಂಟ್ ಮಾಡ್ಕೋ. ಅದೆಲ್ಲ ಬಿಟ್ಟು 5 ವರ್ಷ 1 ವರ್ಷ ಈ ಡೈಲಾಗ್ ಎಲ್ಲ ಬೇಡ. ನಾನೇನ್ ಹೇಳ್ತಿದ್ದೆ ಅಂದೆ? ಅದೆಲ್ಲ ಏನು ಹೇಳ್ಬೇಡ. 5 ವರ್ಷದಿಂದ ನಾನೇನು ಹೇಳಿಲ್ಲ ಅಂದ್ರೆ ನನಗೆ ಇಷ್ಟ ಇಲ್ಲ. ಮೊದ್ಲು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೋ, ಹೋಗು. ನೀನು ಬಿಟ್ರೆ ನಾನು ಯಾವ ಹುಡುಗಿನೂ. ಓಹೋ, ನಿನಗೆ ಅಷ್ಟು ಕೂಡ ಡೇರ್ ಬಂದಿದ್ಯಾ? ಏನು ಲವ್ ಲೆಟರಾ? ಇದನ್ ಕೊಡಕ್ ಇಲ್ಲಿವರೆಗೂ ಬಂದ್ಯಾ? ಅದು ಕಾಫಿ ಬಿಸಿ ಇತ್ತು. ಅಯ್ಯೋ ಮಂಜುಳಾ. ಆಂಟಿ, ನಾನು ಹೊರಡ್ತೀನಿ ಆಂಟಿ. ಏನಪ್ಪ, ಟಿಫಿನ್ ರೆಡಿ ಮಾಡ್ತಾ ಇದೀನಿ, ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದೀಯಾ? ವೇಟ್ ಮಾಡ್ತಿದ್ದಾರೆ. ಸರಿಯಪ್ಪ, ಮನೇಲಿ ಎಲ್ಲರನ್ನು ಕೇಳ್ದಂತ ಹೇಳು. ಬರ್ತೀನಿ ಆಂಟಿ. ಹಾಯ್
ಹಾಯ್ ಸುಧಾ, ಹಾಯ್ ಏಯ್, ಗೀತಾ. ನಾನ್ check ಹಾಯ್, ಮಾಡ್ತೇನೆ. ಏಯ್, ಫೋನಲ್ಲಿ ಯಾರು? ಲತಾನಾ? ಗೀತಾನಾ? ಏಯ್, ಬಿಡು ಒಂದ್ ನಿಮಿಷ, ಏಯ್, ಒಂದ್ ನಿಮಿಷ. ಏಯ್, ಬಿಡು ಬಿಡು. ಪ್ರೇಮ್. ಏಯ್, ಬೇಡ. ಪ್ರೇಮ್ ಹಲೋ. ಹೋಗ್ತಾರೆ. ಕೊಡು ಪ್ರೇಮ್, ಯಾವಾಗಲೂ ಈ ತರ ಮಾಡ್ಬೇಡ. ಸಾರಿ 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 ಚಿನ್ನ, ನನ್ ಮಾತು ಒಂದ್ಸಲ ಕೇಳು. ನಾ ಒಂದು ವಿಷಯ ಹೇಳ್ಬೇಕೆ? ಏಯ್ ಸಾರಿ 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 ಮಾ. ಬೇಡ, ನೀನೇನು ಹೇಳ್ತೀಯ ಅಂತ ಆಡ್ಸ್ಗಾಗಿ ಔಟ್ಸ್ಟೇಷನ್ ಹೋಗಿದ್ದೆ. ಅಲ್ಲಿ ಕನಸ್ಗಾಗಿ ನಾನು ಎಲ್ಲಾನು ಕಾಲ್ ಮಾಡ್ತಿದ್ದೆ ನನಗೋಸ್ಕರ. ಅದು ಯಾರು ಮಾಡ್ತಿರಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಏಯ್, ಬಟ್ ಇವನ್ ನೋಡೆ. ನನಗೆ ನೀವು ಜವಳಿ ಅಂಗಡಿ ಓನರ್ ಅವರು ಪ್ರೇಮನ್ ಫಿಕ್ಸ್ ಮಾಡಿದ್ದಾರೆ. ಹಾಗಾ? ಹೌದು, ಇವಾಗಲೇ ಫಿಕ್ಸ್ ಮಾಡಿದ್ದಾರೆ. ಅವ್ರ ಜೊತೆ ಡೈರೆಕ್ಟ್ ಆಗಿ ಫೋನಲ್ಲೇ ಮಾತಾಡಿದೀನಿ. ಚಿಕ್ಕಪ್ಪ, ಅವ್ರ ನಂಬರ್ ಒಂದು ಕೊಡ್ತೀಯಾ? ಖಂಡಿತ ತಗೊಳಮ್ಮ. ಹಾ, ಹೇಳಿ. 96 29 73 5 ಸರಿ, ನನ್ಗೆ ಅಂಗಡಿ ಹತ್ರ ಕೆಲಸ ಇದೆ, ನಾನು ಬರ್ತೀನಮ್ಮ. ಬರ್ತೀನಮ್ಮ. ಚಿಕ್ಕಪ್ಪನೇ. ಪ್ರೇಮ್ ನಂಬರ್ ನನ್ನ ಮೊಬೈಲ್ ನಲ್ಲಿ. ಅಯ್ಯೋ, ಐ ಆಮ್ ಸೋ ಹ್ಯಾಪಿ. 9629 ಏನು? ನಾನು ನಿನಗಾಗಿ ಒಂದು ಗಿಫ್ಟ್ ತಂದೆ. ಮತ್ ಇನ್ನೊಂದು ಗಿಫ್ಟಾ? ತಗಿ ನೋಡೋಣ. ನಿನಗಾಗಿ ಈ ಕನ್ನಡಿ ನೋಡ್ದಾಗ್ಲೆಲ್ಲ ನನ್ನ ಕನ್ನಡಿನ? ಓ, ಕನ್ನಡಿ ನೋಡಿ ನಿನ್ ನೆನ್ಪಾಗ್ಬೇಕಾ? ನನಗ್ ಬೇಕಾಗಿಲ್ಲ, ತಗೊಂಡೋಗು. ಮಂಜುಳಾ, ಹೋಗು ಹೋಗು ಹೋಗು. ಅಮ್ಮ, ದಯವಿಟ್ಟು ಹೋಗೋ. ನಂಬರ್ ಸಿಕ್ಕಿದ ಸಂತೋಷ ನಾನಿದ್ರೆ ಮಧ್ಯದಲ್ಲಿ ಇವನೊಬ್ಬ. ಎಕ್ಸಾಮ್ ಆಗೋಯ್ತಾ? ಹೆಂಗ್ ಬರ್ದೆ? ಪಾಸ್ ಆಗ್ತೀಯಾ? ಕಲ್ಯಾಣಕ್ಕ, ಮಂಜುಳಾ ಎಷ್ಟು ಸಂತೋಷವಾಗಿ ಬರ್ತಿದ್ದಳು. ಕಲ್ಯಾಣಿ, ಪ್ರಪಂಚದಲ್ಲಿ ಸಿಗದೆ ಇರೋ ನಂಬರ್ ನಾನ್ ಹುಚ್ಚಗಾರ್ಬೇಡ. ಅದೇನೇ ಹೇಳು. ರೋಸಾ ಟಿವಿ ಪ್ರೇಮ್ ನಂಬರ್ ನನ್ ಕೈಯಲ್ಲಿ. ಅವರ ಪರ್ಸನಲ್ ನಂಬರು. ಯಾವಾಗಾದ್ರೂ ಮಾತಾಡ್ಬೋದು, ಎಲ್ಲಾದ್ರೂ ಮಾತಾಡ್ಬೋದು. ಒಳಗೆ ಆಲಿಟ್ಟಿದ್ದೀನಿ, ಗ್ಯಾಸ್ ಆಫ್ ಮಾಡು. ಒಳಗೆ ಅಮ್ಮ ಇದ್ದಾರೆ, ಮೆಲ್ಲಗೆ ಮಾತಾಡು. ಏನು ಪ್ರಪಂಚ ಗೆದ್ದ ಹಾಗೆ ಮಾತಾಡ್ತೀಯ? ನಾಳೆ ಅನ್ನೋದು ಯಾರಿಗ್ ಬೇಕು? ನಾಳೆ ನಾನೇ ಪಾಪ್ಯುಲರ್ ಆಗ್ತೀನಿ. ಓಹೋ, ಆಗಂತ ಹೇಳ್ತೀಯಾ? ಹಾಗಾದ್ರೆ ಪ್ರೇಮ್ಗೆ ಫೋನ್ ಮಾಡು. ಈಗ ಮಾಡ್ತೀನಿ. 9629629736. ಫೋನ್ ತಗ್ದ. ಹಲೋ, ಹಾವೇರಿಯಿಂದ ಮಂಜುಳಾ ಮಾತಾಡ್ತಿದ್ದೀನಿ. ಅದು ಡೌಟಾ? ಲೌಡ್ ಸ್ಪೀಕರ್ ಇಡ್ತೇನೆ, ಕೇಳು. ನಮ್ಮೂರ್ ಬಟ್ಟೆ ಅಂಗಡಿ ಆಡ್ ಮಾಡಕ್ ಬರ್ತಿದ್ದೀರಲ್ವಾ? ಕಣ್ಣು ಹಿಡೀರಿ ನೋಡೋಣ. ಹೌದೌದು, ಸುಂದರವಾಗಿದ್ದೀನಿ. ಕಾಗೆ ತರ ಕಪ್ಪಾಗಿ ದಪ್ಪವಾಗಿ ಡುಮ್ಮಿ ತರ ಇದ್ದೀನಿ. ಬಾಯ್ ಪ್ರೇಮ್. ಹೇಗಿದೆ, ನೋಡ್ದ್ಯಾ? ನೋಡ್ದಿಯಾ? ಹಾರಿಶ್ ಪ್ರೆಸ್ಗೆ ಬಡ್ಬೇಕಾಯ್ತು. ಹಾರಿಶ್ನ ಬೈತನೇ ಇಡ್ತೀಯ. ನೋಡ್ದಿಯಾ? ಹಾರಿಶ್ ಪ್ರೆಸ್ಗೆ ಬಡ್ಬೇಕಾಯ್ತು. ಅವನು ನಿನ್ನ ಹಿಂದೆ ಸುತ್ತಿ ಸುತ್ತಿ ಬರ್ತಿದ್ದ. ಈಗ ನೀನ್ ಅವನ ಪ್ರೆಸ್ಗೆ ಬರ್ಬೇಕಾಯ್ತು. ಕರೆಕ್ಟೇ ಹೇಳಿದೆ ಶ್ರುತಿ. ನೋಡ್ದಿಯಾ? ಹರೀಶ್ ನೋಡದ್ ಬಂದೆ. ಹೇ, ಹಾಗೆಲ್ಲ ಮಾತಾಡ್ಬೇಡ. ನಾನು ಅವನಿಗ್ ನೋಡಕ್ ಬಂದಿಲ್ಲ, ಪೋಸ್ಟರ್ ಅನ್ಸೋಕ್ ಹೇಳಕ್ ಬಂದಿದ್ದೀನಿ, ಸರಿನಾ? ನೀನು ಕೋಪ ಮಾಡ್ಕೋಬೇಡ. ನಗತಾ ಬಾ. ಹೋಗೋಣ್ವಾ? ಅರ್ಥ ಆಯ್ತಾ? ಏನ್ ಹರೀಶ್, ಮದ್ವೆ ಸೀಸನ್ ದೊಡ್ಡದೇ ಟೇಕ್ ಆಫ್ ಮಾಡಿದ್ದಂಗೆ ದಿಢೀರ್ ಬಂದ್ರೇನು? ಏನ್ ವಿಷಯ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬನ್ನಿ, ಒಳಗೋಗಿ ಮಾತಾಡೋಣ. ನಿನ್ನ ಹೆಸರೇನಮ್ಮ? ಕೆಲ್ಸ ಮಾಡ್ಕೋ. ಬಾ ಮಂಜುಳಾ. ನೀನು ಜೊಲ್ಲು, ಅವನು ಜೊಲ್ಲು. ಬಾ, ಒಳಗೆ ಬಾ. ಬಾ ಕುತ್ಕೊಳ್ಳಿ. ಬಾ. ಕುತ್ಕೊಳ್ಳಿ. ಮಲ್ಲನ, ಅಲ್ಲೋಗಿ ಏನಾಗಿದೆ ನೋಡು. ಶ್ರವಣ್, ಟೀ ಅಂಗಡಿಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಟೀ ಬೋಂಡ ತಗೊಂಬಾ. ನೋಡಿ ಬಿಲ್ಡಪ್ ಕೊಡ್ತಿದ್ದಾನೆ. ಏ, ಯಾಕೆ ಯಾನ್ ನೋಡ್ತೀಯ? ಹೋಗು. ಹೇಳು ಮಂಜುಳಾ. ಮೊದ್ಲು ಒರ್ಸ್ಕೋ, ಚೆನ್ನಾಗಿ ಒರ್ಸ್ಕೋ. ಏನ್ ವಿಷಯ? ಏನೂ ಇಲ್ಲ, ಮಂಜುಳಾಗೆ ಪೋಸ್ಟರ್ ಪ್ರಿಂಟ್ ಮಾಡ್ಬೇಕು. ಮನೇಲಿ ಏನಾದ್ರೂ ಮದುವೆ ವಿಶೇಷನಾ? ಅದೆಲ್ಲ ಏನಿಲ್ಲ. ರೋಸಾ ಟಿವಿ ಆಂಕರ್ ಪ್ರೇಮ್ ಇದಾನಲ್ಲ, ಅವ್ರು ನಮ್ಮ ಊರಿಗೆ ಬರ್ತಿದ್ದಾರೆ. ಅದಕ್ಕೆ ಪೋಸ್ಟರ್ ಅನ್ಸ್ಬೇಕಾಗಿತ್ತು. ಅವ್ರಿಗೆ ನಿನಗೆ ಏನ್ ಸಂಬಂಧ? ಸಂಬಂಧ ಇಲ್ಲ, ಏನು ಇಲ್ಲ. ಸಂಬಂಧನೂ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಪ್ರೇಮ್ ಅಭಿಮಾನಿ. ಪೋಸ್ಟರ್ ಪ್ರಿಂಟ್ ಮಾಡ್ಬೇಕು. ನಾನ್ ಕೂಡ ಪ್ರೇಮ್ಗೆ ದೊಡ್ಡ ಅಭಿಮಾನಿ. ಅದೇ ಪೋಸ್ಟರ್ಗೆ ಎಷ್ಟು ದುಡ್ಡಾಗುತ್ತೆ ಅಂತ.
ಕಲರ್ ಆದ್ರೆ 10,000 ಆಗುತ್ತೆ, ಬ್ಲ್ಯಾಕ್ ಅಂಡ್ ವೈಟ್ ಆದ್ರೆ 4,000ದಲ್ಲಿ ಮುಗಿಸ್ಬಿಡೋಣ. ಏನು ನಿಮ್ಮಲ್ಲಿ ಡಿಸ್ಕಷನ್? ನಮ್ಮೆಲ್ಲರತ್ರ ಸೇರಿದ್ರೆ 2000 ಮಾತ್ರ ಇದೆ, ಅಷ್ಟು ಮಾತ್ರನೇ ಮನಿ ಇದೆ. ಅದು ಕಲರ್ನಲ್ಲಿ ಹಚ್ಚಾಕಿದ್ರೆ ಅದೇ ನನ್ನ ಹತ್ರ ದುಡ್ಡು ಕಡಿಮೆ ಇದೆ. ಬ್ಯಾಲೆನ್ಸ್ ಆಮೇಲೆ ಕೊಟ್ಬಿಡ್ತೀನಿ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಏನ್ ಮಂಜುಳಾ ಅಷ್ಟು ದೊಡ್ಡ ಮಾತು ಮಾತಾಡ್ತಾ ಇದೀಯಾ? 2 ದಿವಸದಲ್ಲಿ ಕಲರ್ ಪೋಸ್ಟರ್ ಮಾಡಿ ಊರಲ್ಲಿ ಹಾಕ್ಬಿಡ್ತೀನಿ. ಸಂತೋಷನಾ? ಸಂತೋಷನಾ? ಹರೀಶ್ ತುಂಬಾ ಒಳ್ಳೆ ಹುಡುಗ. ಈ ದುಡ್ಡು ತಗೋ, ಪೋಸ್ಟರ್ ಚೆನ್ನಾಗಿ ಅನ್ಸು. ಚೆನ್ನಾಗಿ ಮಾಡ್ಕೊಡ್ತೀನಿ. ನಡೀರೆ. ಇರು ಮಂಜುಳಾ, ಹುಡುಗ ಟೀ ತಗೊಂಡ್ಬರ್ತಾನೆ, ಕುಡಿದ್ಬಿಟ್ಟು ಹೋಗು. ಬೇಡ ಬೇಡ, ಬಿಸಿ ಬಿಸಿ ನೀವೇ ಕುಡಿ. ಸರಿ ಮಂಜುಳಾ. ಪ್ರೇಮ್, 21ನೇ ತಾರೀಕು ನೀನು ಬರ್ತಿದೀಯಾ? ಆ ದಿನ ಮರೆಯಲಾಗಂತ ದಿನವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾರನ್ನು ಬೇಗ ನೆನೆಸ್ಕೊಂತೀವೋ ಅವರು ನಮ್ಮ ಕಣ್ಮುಂದೆನೇ ಕಾಣಿಸ್ತಾ ಇರ್ತಾರೆ ಅಂತ ಒಂದು ಗಾದೆನೇ ಇದೆ. ಅದು ಈಗ ನಿಜವಾಗ್ತಿದೆ. ಈ ಗೆಟಪ್ನಲ್ಲಿ, ಈ ಡ್ರೆಸ್ನಲ್ಲಿ ಬರಕ್ಕೆ ಹೋಗ್ತಿದ್ದೀರಾ. ಆಮ್ ಐ ರೈಟ್? ಮಗ ಸರಿಯಾಗಿ ಅನ್ಸೋ, ಅಡ್ವಾಗಲ್ದ್ರು ನೇರವಾಗಿ ಅನ್ಸು. ಬೇಗ 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 ಅನ್ಸ್ರು. ಮಂಡ್ಯ, ಮೈಸೂರು, ಮಗ್ದೂರು ಇನ್ನೂ ಅಲ್ಲೆಲ್ಲ ಆಗ್ಬೇಕು. ನಿಧಾನ ಆಗ್ತಿದ್ದೀರಾ, ಸ್ವಲ್ಪ ಮೇಲ್ಗೆತ್ತಿ ಅನ್ಸ್ರು. ಏನೋ ಊರಲ್ಲಿರೋ ಒಂದು ಟಾಯ್ಲೆಟ್ನು ಬಿಡಲ್ವಾ? ಇವೆಲ್ಲ ನೀನ್ ಬೇಕಾಗಿತ್ತಾ ಮಗ? ಮಂಜುಳಗಾಗಿ ಮಾಡ್ತಿದ್ದೀನು, ಬೇಗ ಅನ್ಸ್ರು. ಪ್ರೇಮ್ ಇಲ್ಲಿಗೆ ಬರೋಕೆ ಹೇಗೆ ಪ್ಲಾನ್ ಮಾಡಿದೆ? ಕಮಿನ್ ಮೇಡಮ್. ಕಮಿನ್. ನಮಸ್ತೆ ಮೇಡಮ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನನ್ನ ಹೆಸರು ಪ್ರೇಮ್ ಅಂತ, ರೋಜಾ ಟಿವಿಯಲ್ಲಿ ಆಂಕರು. ಯಾರಿಗೋಸ್ಕರ ಬಂದಿದ್ದೀನಿ. ಐ ಸಿ. JK ಭಟ್ಟೆ ಅವ್ರದ್ದು ನಾನು ನಿಮ್ಗೆ ಯಾಕೆ ಮಾಡೋಕ್ಕೆ ನಾನು ಬರ್ತಿದ್ದೀನಿ. ಇದಕ್ಕೆ ಮುಂಚೆ ನಿನ್ನ ಲೈವ್ ಪ್ರೋಗ್ರಾಮ್ನ ನಾನು ನೋಡಿದ್ದೀನಿ. ಥ್ಯಾಂಕ್ಸ್ ಮೇಡಮ್. ಇಟ್ಸ್ ಓಕೆ. ಆ್ಯಕ್ಚುಲಿ ನನಗೆ ಫ್ಲೈಟಲ್ಲಿ ಜರ್ನಿ ಮಾಡೋದು ಚೆನ್ನಾಗಿರುತ್ತೆ. ಇಲ್ಲ ಇಲ್ಲೇ ಏರ್ಪೋರ್ಟ್ ಇಲ್ಲ ಅಂತ ಕಾರಲ್ಲಿ ಬರಬೇಕಾಯ್ತು. ನಾನು ನಿಮಗೆ ದೊಡ್ಡ ಫ್ಯಾನ್ ಮೇಡಮ್. ನೀವು ಮಾಡಿರೋ ಮೂವೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾನು ನೋಡಿದ್ದೀನಿ ಮೇಡಮ್. ಹೇ, ನೀನ್ ಕೂಡ ಕುಡಿತೀಯಲ್ವಾ? ಬೇಡ ಬೇಡ ಮೇಡಮ್, ಬೇಡ ಮೇಡಮ್. ಕುಡಿತೀಯಾ ಇಲ್ಲ ತಿಂತೀಯಾ? ಇಟ್ಸ್ ಓಕೆ. ನಿಮ್ಮ ನೋವು ನೋಡಿ ಎಷ್ಟು ಜನ ಮರಳಾಗಿರ್ತಾರೋ, ಅದ್ರಲ್ಲಿ ನಾನು ಒಬ್ಬನು. ಹಾಗಂತೀಯಾ? ಸಾಕು ಮೇಡಮ್. ಥ್ಯಾಂಕ್ ಯು ಮೇಡಮ್. ಚೀರ್ಸ್. ಚೀರ್ಸ್. ನನಗೆ 1 ಕೋಟಿವರೆಗೂ ಫ್ಯಾನ್ಸ್ ಇದ್ದಾರೆ. ಗೊತ್ತು. ಅಂದ್ರೆ ಯಾರ್ಯಾರು ಎಲ್ಲಿದ್ದಾರಂತ ನನಗೆ ಗೊತ್ತಿಲ್ಲ. ಮೇಡಮ್, ನಿಮ್ಮ ಅಂದ ಎಷ್ಟು, ನಿಮ್ಮ ಚಂದ ಎಷ್ಟು. ನಿಮ್ ಕೈ ಕೊಡಿ ಮೇಡಮ್ ನನಗೊಂದ್ಸಲ. ನಿಮ್ ಕೈ ಪಳಪಳ ಅಂತ ಯಾಕೆ ಹೊಳಿತಾ ಇದೆ ಮೇಡಮ್. ಎಷ್ಟು ಚೆನ್ನಾಗಿದೆ. ನಿಮ್ ಕಾಲ ಕೂತೀನಿ ಮೇಡಮ್ ಒಂದ್ಸಲ. ಕ್ಯಾಕರೆ ಮೇಲೆ ಕೂತ್ಕೊಳ್ಳು. ಕ್ಯಾಕರೆ ಏನ್ ಮಾಡ್ತಾ ಇದೀಯಾ? ನಾನು 10 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಚಿಕ್ಕ ಹೀರೋಯಿಂದ ದೊಡ್ಡ ಹೀರೋವರೆಗೆ ನೋಡಿದಿರಿ. ಯಾಕೆ ಈ ಕಾಮಿಡಿ ಹೀರೋಯಿಂದ ದೊಡ್ಡ ವಿಲನ್ವರೆಗೆ ನೋಡಿದ್ದೀನಿ. ನೀವೆಲ್ಲ ಆಫ್ಟರ್ ಕಣ್ಲ. ಛೇ, ಇವಾಗ್ಲೇ ಈಗ ಇನ್ನು ಇವಾಗ್ಲೇ ಸ್ಟೇಜ್ ಹತ್ತುತ್ತಾ ಇದ್ದೀರಾ. ಮುಂಚೆ ನಿಮಗೆ ಅವಕಾಶ ಸಿಕ್ಕುತ್ತೆ. ನಾಳೆ ಶೂಟಿಂಗ್ ಇದೆ, ಹೋಗಿ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಪ್ಲೀಸ್. ನಾಳೆ ಶೂಟಿಂಗ್ ಇದೆಯಲ್ವಾ? ಜಾವ್ ನಾಳೆ ನೋಡೋಣ. ಓಕೆ ಮೇಡಮ್. ನೈಟ್ ಶೂಟ್ ನಾಳೆ. ಬಾಪ್ರೆ ಬಾಪ್. ಹಾಯ್ ಮೇಡಮ್. ನಿನ್ನೆ ನೈಟು ಚೆನ್ನಾಗಿ ನಿದ್ರೆ ಮಾಡಿದ್ದೆ ಮೇಡಮ್. ಮೇಡಮ್, ನಿಮ್ಮ ಕಾನ್ಸೆಪ್ಟ್ ಎಲ್ಲ ಓಕೆ ತಾನೆ? ಕಾನ್ಸೆಪ್ಟ್ ಎಲ್ಲ ನೋ ಪ್ರಾಬ್ಲಮ್. ಕಾನ್ಸೆಪ್ಟ್ ಬಗ್ಗೆ ಹೇಳ್ತೇನೆ. ಹೆಂಗೆ ಗೊತ್ತು?
ಈಗ ಕಾನ್ಸೆಪ್ಟ್ ಏನಂದ್ರೆ ಲಕ್ಷ್ಮೀ ಗಣೇಶ ಸ್ಟೋರ್ಸ್. ಹಾವೇರಿಯಲ್ಲಿ ದೊಡ್ಡ ಬಟ್ಟೆ ಅಂಗಡಿ ಲಕ್ಷ್ಮೀ ಗಣೇಶ ಸ್ಟೋರ್ಸ್. ಎಲ್ಲ ವಯಸ್ಸಿನ ಅವರಿಗೂ ಬಟ್ಟೆ ತಗೊಳಕ್ಕೆ ದೊಡ್ಡ ಅಂಗಡಿ ಲಕ್ಷ್ಮೀ ಗಣೇಶ ಸ್ಟೋರ್ಸ್. ಅದು ಅಲ್ಲದೆ ಕ್ರಿಸ್ಮಸ್, ದೀಪಾವಳಿ, ಸಂಕ್ರಾಂತಿ ಅಲ್ಲದೆ ಚಿಕ್ಕ ಮಕ್ಕಳಿಗೂ ಕೂಡ ಒಂದೇ ಒಂದು ಅಂಗಡಿ ಲಕ್ಷ್ಮೀ ಗಣೇಶ ಸ್ಟೋರ್. ಮೇಡಮ್, ನೀವು ಎಲ್ಲರಿಗೂ ಗೊತ್ತಿರುವ ಮುಖ, ಚೆನ್ನಾಗಿ ಮಾಡಬೇಕು. ಪ್ರೇಮ್, ನೀನು ಕೋಪರೇಟ್ ಮಾಡು. ಓಕೆ ಓಕೆ, ಚೆನ್ನಾಗಿ ಮಾಡಿ. ಸರಿ ಸರಿ. ಸ್ಟಾರ್ಟ್ ಕ್ಯಾಮೆರಾ. ಅಭಿಮಾನಿಗಳಿಗೆ ನಿಮಗೊಂದು ಶುಭ ವಾರ್ತೆ. ನಮ್ಮ ಹಾವೇರಿಯಲ್ಲಿ ಲಕ್ಷ್ಮೀ ಗಣೇಶ ಬಟ್ಟೆ ಅಂಗಡಿ ಬಂದಿದೆ. ನೀವೆಲ್ಲರೂ ದೀಪಾವಳಿ, ಕ್ರಿಸ್ಮಸ್, ಸಂಕ್ರಾಂತಿ ಎಲ್ಲ ಹಬ್ಬಗಳಿಗೆ ಹಿಂದೆ ಭೇಟಿ ಕೊಡಿ. ಲಕ್ಷ್ಮೀ ಗಣೇಶ ಬಟ್ಟೆ ಅಂಗಡಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಹಾವೇರಿಯಲ್ಲಿ ನಮ್ಮ ಬಟ್ಟೆ ಅಂಗಡಿ ಅಮೋಘವಾಗಿ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವೇ ನಮ್ಮ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್. ಮಗ ಅಂದವಾಗಿದ್ದಾನೆ. ನನಗಿಂತ ಚೆನ್ನಾಗಿದ್ದಾನಾ? ತುಂಬಾ ಸಂತೋಷ ನಮ್ಮ ಶೂಟಿಂಗ್ ಚೆನ್ನಾಗಿ ನಡೀತು. ಅದಕ್ಕೆ ಕಾರಣ ನೀನೇ. ತುಂಬಾ ಥ್ಯಾಂಕ್ಸ್ ಮಂಜುಳಾ. ಅಯ್ಯೋ, ಅದೆಲ್ಲ ಪರವಾಗಿಲ್ಲ ಸರ್. ಹಾಯ್ ಪ್ರೇಮ್, ನಿನ್ನ ಭೇಟಿ ಆಗೋಕೆ ಕಾರಣ ಈ ಮಂಜುಳಾ. ನಮಸ್ಕಾರ ಪ್ರೇಮ್, ನಿಮ್ಮ ಬೆಸ್ಟ್ ಫ್ಯಾನ್ ಮಂಜುಳಾ. ಆಗ ಪ್ರೇಮ್, ಶೂಟಿಂಗ್ ಆದ್ಮೇಲೆ ತಪ್ಪದೆ ಮನೆಗೆ ಬರ್ಬೇಕು. ಖಂಡಿತ ಬರ್ತೀನಿ. ಪ್ರೇಮ್, ನಮ್ಮ ಮನೆಗೆ ಬರಬೇಕು. ನಾನು ಬಂದಿದ್ದು ಮಂಜುಳಕ್ಕಾಗಿ. ಆ ಸಂತೋಷ ಯಾವತ್ತು ಹೋಗಲ್ಲ ಮಗ. ಸರಿ ಮಗ. ಸರಿ ಮಗ, ಹೋಗೋಣ. ಬಾಪ ಬಾಪ. ರಂಗನಾಗಿ ಬರ್ತಾ ಇದೀನ್ರಿ. ಬಾರೆ. ಹುಡುಗ ಯಾರೋ ಗೊತ್ತಾ ನಿನ್ಗೆ? ಇವರ ಹೆಸರು ಪ್ರೇಮ್. ರೋಜಾ ಟಿವಿಯಲ್ಲಿ ಆಂಕರ್. ನಮ್ಮ ಬಟ್ಟೆ ಅಂಗಡಿಯಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ನಮ್ಮನ್ನ ನಮಸ್ಕಾರ. ಅಯ್ಯೋ, ಇವೆಲ್ಲ ಹುಡುಗನ್ಗೆ ನಮ್ಮ ಮೇಲೆ ತುಂಬಾ ಪ್ರೀತಿ. ಮಂಜುಳಾ ಮಗಳೇ, ನೋಡಮ್ಮ ಯಾರು ಬಂದಿದ್ದಾರೋ. ಹುಡುಗ ಯಾರೋ ಗೊತ್ತಾ? ಹಾಯ್ ಮಂಜುಳಾ. ನಮಸ್ತೆ ಅಮ್ಮ. ನಿಮ್ಗೊಂದು ಸ್ಮಾಲ್ ಗಿಫ್ಟ್ ಅಂತ ತಂದಿದ್ದೀನಿ, ತಗೊಳ್ಳಿ. ಇದು ಮಂಜುಳಗೆ. ಕೈಯಾರ ನೀವೇ ಕೊಡಿ. ಅಯ್ಯೋ, ಯಾಕಪ್ಪ ಇವೆಲ್ಲ? ನಮ್ಮವರು ದೀಪಾವಳಿ, ಸಂಕ್ರಾಂತಿ, ಕ್ರಿಸ್ಮಸ್ ಅಂತ ವರ್ಷ ವರ್ಷ ತಗೊಂಡ್ ಬರ್ತಾ ಇರ್ತಾರೆ. ಯಾಕಪ್ಪ ತಗೊಂಡು? ಅಯ್ಯೋ ಅಯ್ಯೋ, ಬೇರೆಯವರಂತ ತಿಳ್ಕೊಬೇಡಿ. ನಾನು ಮಂಜುಳ ಫ್ಯಾನ್ ಅಂತ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಏನಾದ್ರು ಮಾಡ್ಬೇಕಲ್ಲ. ಮಾತಾಡ್ತಾ ಇರಿ, ಬಂದ್ಬಿಟ್ಟು. ಸರಿ ಆಂಟಿ. ಕೂರಪ್ಪ, ಕೂತ್ಕೋ ಮಂಜುಳಾ. ಅಂಕಲ್, ಶೂಟಿಂಗ್ ಅಲ್ಲಿ ನಿಮ್ಮ ಹಾಡುಗಳು ನಾನು ಚೆನ್ನಾಗಿ ನೋಡ್ಕೊಂಡ್ರು. ಆಗ ಈ ಊರು ನನಗೆ ತುಂಬಾ ಹಿಡಿಸಿದೆ. ಹೌದಪ್ಪ, ನಮ್ಮ ಊರು ತುಂಬಾ ಹಳೆಯದು. ಶಿವ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾದದ್ದು. ಆ ದೇವಸ್ಥಾನ ಚೋಳರ ಕಾಲದಲ್ಲಿ ಕಟ್ಟಿದ್ದು. ಆ ಗೋಪುರ ಕಟ್ಟೋಕೆ ಕಾರಣ ಯಾರೋ ಗೊತ್ತಾ? ಹಾಗಂತ ರಾಜರಾಜ ಚೋಳ ಅವರ ದೇವಸ್ಥಾನ ಕಟ್ಟಿ ಪ್ರಸಿದ್ಧಿ ಪಡೆದರು. ಅಯ್ಯ, ಇಡಮ್ಮ. ತಗೊಳ್ಳಪ್ಪ. ತಗೋಪ್ಪ. ಆಹಾ, ಈ ತರ ಸ್ನಾಕ್ಸ್ ನಾನು ಲೈಫ್ ಅಲ್ಲಿ ಕೂಡ ಟೇಸ್ಟ್ ಮಾಡಿಲ್ಲ. ಸೂಪರ್ ಆಗಿದೆ. ನಿಮ್ಮ ಕೈಯಿಂದ. ಏನಂದ್ರಿ? ಸುಮ್ಮನೆ ಕೇಳಿದೆ, ಜೋಕ್ ಮಾಡಿದೆ. ನೀವ್ ಮಾತಾಡದೆ ಇರಿ, ನನ್ ಬಟ್ಟೆ ಅಂಗಡಿ ಹೋಗ್ಬೇಕು. ಹೋಗಿ ಬರ್ತೀನಿ. ನೋಡಮ್ಮ, ನೀನು ಪ್ರೇಮ್ನ ಕರ್ಕೊಂಡೋಗಿ ಅಲ್ಲಿರೋ ದೇವಸ್ಥಾನ ಎಲ್ಲ ಸುತ್ತಿ ತೋರ್ಸ್ಕೋಬಾ, ಗೊತ್ತಾಯ್ತಾ? ನೀನ್ ಚೆನ್ನಾಗಿ ನೋಡ್ಕೊಮ್ಮ. ಬರ್ಲಾ? ಸರಿ ರೀ. ನನ್ನ ಬ್ಯಾಗ್ ನಲ್ಲಿ ಕತ್ರಿ ಎಲ್ಲ ಇಟ್ಟಿದೀಯಾ? ಸರಿ ಆಂಟಿ, ನಂಗೆ ಲೈಟ್ ಆಗುತ್ತೆ, ಹೊಡ್ತೀನಿ. ಆಮೇಲೆ ಸುತ್ಕೊಂಡ್ಬಿಟ್ಟು ನಾನು ಆಮೇಲೆ ಭೇಟಿ ಆಗ್ತೀನಿ. ಬರ್ತೀನಿ. ಹೇ, ಎಲ್ಲೋಗ್ತಾ ಇದೀಯಾ? ನೀನ್ ಮಾತ್ರ ಹೊಂಟೆ ಹೋಗ್ಬೇಡ. ಫ್ರೆಂಡ್ಸ್ ಇಲ್ಲೇ ಇದ್ದಾರೆ, ಕರ್ಕೊಂಡೋಗು. ಅವನು ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾನೆ. ಊರಲ್ಲಿ ತಪ್ಪಾಗಿ ತಿಳ್ಕೊಳ್ತಾರೆ. ಸರಿ, ಕಳಿಸ್ತಾ ಇದೀನಪ್ಪ. ನಿನಗ್ ಬೇರೆ ಕೆಲ್ಸನೇ ಇಲ್ಲಮ್ಮ. ಏಯ್, ತುಂಬಾ ಚೆನ್ನಾಗಿದೆ. ಇದೆಲ್ಲ ತುಂಬಾ ಕಾಮಿಡಿ ಇದಲ್ವಾ? ಹೌದೌದು. ಇದ್ ನೋಡಿದ್ರಾ? ಇದೆಲ್ಲ ತುಂಬಾ ಸುಂದರ ಕೆತ್ತಿದ್ದಾರೆ. ಮೇಲ್ಗಡೆ ಆ ಗೋಪುರ ನೋಡು. 600 ವರ್ಷದ ಹಿಂದ್ಗಡೆ ಚೋಳಮಾನರ್ ಕಟ್ಟಿದ್ದು. ವಾವ್, ಬ್ಯೂಟಿಫುಲ್. ತಾಯಿ ಬೊಂಬೆ ಮಾಡಿಟ್ಟಿದ್ದಾಳೆ. ಅದ್ರ ಒಳಗೆ ಇನ್ನೂ ಚೆನ್ನಾಗಿದೆ, ನೋಡಿದ್ರೆ ಬರಲ್ಲ. ಹಾಗಂತೀಯಾ? ಲೆಟ್ಸ್ ಗೋ. ಬನ್ನಿ ಹೋಗೋಣ. ಇವ್ರು ಲಿಂಗೇಶ್ವರ ಸ್ವಾಮಿ, ತುಂಬಾ ಪವರ್ಫುಲ್. ಈ ಮರ 500 ವರ್ಷದ. ಹಾಗಂತೀಯಾ? 5 ಶತಮಾನಗಳದು. ಆಹಾ, ದೇವ್ರೆ. ಆದ್ರೆ ಈ ಹೂ ಹೆಸರೇನು ಗೊತ್ತಿಲ್ಲ? ನಾಗಲಿಂಗ ಹೂ. ಲಿಂಗೇಶ್ವರಿ ನನಗೂ ಇಷ್ಟ. ನಿನಗೂ ಇಷ್ಟನಾ? ನನ್ಗೂ ಇಷ್ಟ.
ಬನ್ರಿ ನಿನ್ಗೆ ಬಿಡಿಸ್ರೆ ನನಗೂ ಬಿಡಿಸ್ದಂಗೆ. ನಡಿ ನಡಿ. ಅಷ್ಟೇನಾ ಅವಸರ? ನಡುವಲ್ಲಿ ನಾವ್ ಯಾಕೆ, ನೀನು ಹೋಗ್ಬಾ, ಮತ್ತೆ ಸಿಗೋಣ. ಬಾಯ್ ಮಂಜುಳಾ, ಬಾಯ್ ಬಾಯ್. ಬಾಯ್. ಇವಳು ಹೇಗಿದ್ದಾಳ ನೋಡು. ಅವಳ ಲಿಪ್ಸ್, ಅವಳ ಮೂಗು, ಅದು ಕಳ್ಕತ್ತಿದೆ. ಅಳ್ಕೋದಲು. ಏನ್ ನೋಡ್ತಿದ್ಯಪ್ಪ ಅಲ್ಲಿ? ಏನ ಕನಸು ಕಾಣ್ತಾ ಇದೆ ಸರ್. ಇಲ್ಲೇನಾದ್ರೂ ಹುಡುಗಿಯರ್ ವ್ಯಾಪಾರ ಮಾಡ್ತಿದ್ದ? ಹೋಗಲೇ ಇವನ್ ಮುಖನು. ಹೌದು, ಯಾಕಪ್ಪ? ನಾನು ಆಕ್ಟಿಂಗ್ ಮಾಡಕ್ ಬಂದೆ. ಕನ್ನಡ ಚೆನ್ನಾಗಿ ಬರ ಗೊತ್ತಾ, ನಾನು ಈ ಕನ್ನಡನೇ ಪಂಡಿತ್. ನಾನಿದು ಕನ್ನಡದಲ್ಲಿ PhD ಮಾಡಿ ಎಲ್ಲ ನಾನೇ MD. ಗೊತ್ತಾಯ್ತಾ? ಕೊಟ್ಟೆ ಅಂತ ತಿಳ್ಕೊ. ಚಿಕ್ಕ ಮಕ್ಕಳು ನರ್ಸಿನಲ್ಲಿ ಕಲಿಯೋದು ನೀನ್ ಇಲ್ಲಿ ಬಂದು ಕಲ್ತಿದ್ಯಾ? ಟಿವಿನಲ್ಲಿ ನ್ಯೂಸ್ ಹೇಳುವರಂತ ನೀ ಕನ್ನಡ ಕಲಿಬೇಕು. ಟಿವಿಯಲ್ಲಿ ನ್ಯೂಸ್ ಹೇಳದ ಹಾಗೇನಾ? ಈಗ ಹೇಳ್ತೀನಿ ಕೇಳಿ ಸರ್. ನಮಸ್ಕಾರ ಎಲ್ರಿಗೂ. ನಮ್ಮ ಮೌಲ್ಯ ಅವರು, ನಮ್ಗೆ ಅಂಬಾನಿ ಅವರು, ಮೋದಿ ಅವರು, ಹೀರೋ ಅವರು, ಪ್ರೊಡ್ಯೂಸರ್ ಅವರು, ಮೇಡಮ್ನವರು ಎಲ್ಲರೂ ಬರ್ತಿದಾರ. ಗೊತ್ತಾಯ್ತಾ? ಏನ್ ಅಂಬಾಸಿಡರ್ ಕಾರ್ ಇಲ್ಲ? ಕನ್ನಡ ಚಾನಲ್ ಅಲ್ಲಿ ತೆಲುಗು ಮಾತಾಡಿದ್ರೆ ಹೆಂಗ್ ವರ್ಕೌಟ್ ಆಗುತ್ತೆ ಸರ್? ನಾವು ಕನ್ನಡ ಚಾನಲ್ ಅಲ್ಲಿ ತೆಲುಗು ಹಾಕೋಣ ಸರ್. ಚೆನ್ನಾಗಿ ನೋಡ್ತಾರೆ ಜನಗಳೆಲ್ಲ. ನೋಡಿ ಹೆಂಗ್ ಈಗ ಕನ್ನಡದಲ್ಲೇ ಓದೋಣ. ಈಗ ಜಾಹೀರಾತ್ನ ಅಲ್ಲೆಲ್ಲ ನೋಡ್ಕೊಂಡು ಓದ್ತಾರೆ. ಆಗ ನಮ್ಮ ಹೀರೋ ಇದನ್ನಲ್ಲ, ರಾಜ್ಕುಮಾರ್ ಅವ್ರ ಮಗ ಪುನೀತ್ ಕುಮಾರ ಹೀರೋ. ಓಹೋ, ನಮ್ಮ ಸೂರ್ಯನ. ಅವ್ರೊಂದು ಚೆನ್ನಾಗಿ ಫೈಟ್ ಮಾಡ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವ್ರು ನಡೆಸ್ತಾರೆ ಸಿನಿಮಾ ಸೂಪರ್. ದೀಪಾವಳಿಗೆ ರಿಲೀಸ್ ಸಿನಿಮಾ, ಹೋಗಿ ನೋಡಿ. ಏನಪ್ಪಾ ನಿನಗೆ ಎಂತ ಪಾಪ ಮಾಡಿದೆ? ಯಾವುದೋ ಒಂದು ಪ್ರೋಗ್ರಾಮ್ ನಿನಗೆ ಹಿಡ್ಸಿಲ್ಲ ಅಂತ ನನ್ ಕೆಲ್ಸನೇ ಬಿಟ್ಟು ಹೋಗ್ಬೇಕಾ? ಎಂತ ಕರ್ಮ. ನಾನು ಕೆಲಸ ಕೊಡ್ತೇ ಇಲ್ಲ. ನಿನಗಿಲ್ಲಿ ಎಂತ ಕೆಲ್ಸ ಇಲ್ಲ, ಮುಚ್ಕೊಂಡು ಹೋಗ್ಬಿಡು. ಅಲ್ಲೇ ಏನೋ ಕತ್ತಿ ತೋರಿಸಿದ್ಯಾ? ಈಗ ಕೊಡ್ತೀಯ ಕೆಲ್ಸ? ನೀನ್ ಏನ್ ತೋರಿಸಿದ್ರು ಕೆಲ್ಸ ಕೊಡಲ್ಲ. ಕೆಲ್ಸ ಕೊಡೋದಿಲ್ಲ, ಆದ್ರೆ ಇಟ್ಕೊಂಡು ಸಾಯ ಹೋಗು. ನೀನ್ ಕತ್ತಿ ತೋರಿಸಿದ್ರೆ ಭಯ ಬೀಳ್ತೀನಿ ಅನ್ಕೊಂಡಿದ್ಯಾ? ನಾನ್ ಸಿಂಗಂ ಕಣ್ಲಾ. ಹಾಯ್ ಪ್ರೇಮ್, ಎಲ್ಲಿದೀಯಾ? ಏನ್ ಮೇಡಮ್ ಈಗ ಕಾಲ್ ಮಾಡಿದೀರಾ? ಊಟ ಮಾಡ್ತಾ ಇದ್ದೀನಿ. ಸಾರಿ ಮೇಡಮ್. ಏನ್ ಮೇಡಮ್ ಈಗ ಕಾಲ್ ಮಾಡಿದೀರಾ? ನಿನ್ನ ನೋಡ್ಬೇಕನ್ನಿಸ್ತಾ ಇದೆ, ಅದಕ್ಕೆ. ಹೇಳಿ ಮೇಡಮ್. ಬಂದ್ಬಿಡ್ಲಾ? ಎಷ್ಟು ಬರ್ಬೇಕು? ಅನಿತಾ ಟವರ್ಸ್, JP ನಗರ್, ಬ್ಯಾಂಗ್ಳೂರ್. ಓಕೆ ಮೇಡಮ್, ನಾನು ಈಗಲೇ ಬರ್ತಾ ಇದ್ದೀನಿ, ಬಂದ್ಬಿಡ್ತಾ ಇದ್ದೀನಿ. ಇಂಜಿನಿಯರ್ಸ್, ಅಲ್ಲೊಂದು ಪಿಲ್ಲರ್, ಇಲ್ಲೊಂದು ಪಿಲ್ಲರ್, 20 feet ಹೈಟ್. ಅದ್ರ ಮೇಲೆ ಜಿಮ್ ಸೆಟ್ ಮಾಡಬೇಕು. ಯಾವ ಕಡೆ ನೋಡಿದ್ರೇನು ನಮ್ ಜಿಮ್ ಕಾಣಿಸ್ಬೇಕು. ಓಕೆ ಸರಿ ಮೇಡಮ್. ಮೇಡಮ್, ಆ ಮೆಟೀರಿಯಲ್ ನೋ ಕಾಂಟ್ರಾಕ್ಟ್. ಯಾವಾಗ ಆಗುತ್ತೆ, ಎಷ್ಟು ಬೇಕು? ನೋ 70 lakhs. 1.5 ತಿಂಗಳಲ್ಲಿ ಮುಗಿಸ್ಬೇಕು. ಆಗುತ್ತಾ ಇಲ್ವಾ? ಓಕೆನಾ ಪ್ರೇಮ್? ಓಕೆ ಮೇಡಮ್. ನೀವು ತುಂಬಾ ದೊಡ್ಡವರು. ಅಲ್ಲಿ ಜಿಮ್ ಇಟ್ರೆ ಪಿಕಪ್ ಆಗುತ್ತಾ ಮೇಡಮ್? ಮಾಡ್ತೀನಿ, ಮಾಡಿಸ್ತೀನಿ. ನಿನ್ನ ಕಂಡೆ ಕನ್ಸಲ್ಲ, ನೆರವೇರುತ್ತೆ. ಓಕೆ ಪ್ರೇಮ್, ಸಿ ಯು ಈವ್ನಿಂಗ್. ಓಕೆ. ಸಾರಿ ಮಗ, ಒಂದು ಇಂಪಾರ್ಟೆಂಟ್ ಕಾಲ್ ಬಂದ್ರೆ ಬಂದಿದ್ದಷ್ಟೇ. ಈಗಾದ್ರೂ ನಿಜ ಹೇಳು, ಯಾರ? ಅವಳು ನನಗೆ ಅಕ್ಷಯ ಪಾತ್ರ ಇದ್ದಂಗೆ. ಕೇಳಿದಾಗ್ಲೆಲ್ಲ ಜನ ಜನ ಅಂತ ಕಾಂಚನ ಸುರಿಯುತ್ತಾಳ ಮಗ. ನಿನ್ಗೇನದ್ ಬೇಕಾ? ಪ್ರೇಮ, ದುಡ್ಡಿರೋರು, ಹುಡುಗಿಯರ ಸಾವಾಸ ನಮಗ್ ಬೇಡ. ಅವೆಲ್ಲ ನಮ್ಗೆ ಯಾಕೋ, ಕರ್ಮ ಇದ್ರೆ ಕಾಂಚನ. ಮಗ, ನಿನ್ ಒಳ್ಳೇದ್ಗೋಸ್ಕರ ಹೇಳ್ತಾ ಇದ್ದೀನಿ. ಕಷ್ಟ ಬಿದ್ರೇನೆ ಕೂಲಿ ಅಂತಿದ್ಯಾ. ನಾಳೆ ನಿನ್ನ ಸಾಯಿಸಕ್ಕೂ ಹಿಂಜರಿ ಅಲ್ಲ, ತುಂಬಾ ಎಚ್ಚರ. ಹೋಗ. ನಾನು ಒಳ್ಳೇದೇ ಹೇಳಿದೆ, ನಮ್ಮಿದ್ರೆ ನಮ್ಮ ಬಿಟ್ರೆ ಬಿಡು. ಪ್ರೇಮ್, ನನ್ ಬಾ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತೀಯಾ? ಬಾ, ನಿನ್ ಮಾಡ್ತೀನಿ. ಬಾ, ಮಾಡ್ತೀನಿ. ತೆಗಿಯೋ ಫೋನು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾಗೋಯ್ತಪ್ಪ. ಓದವನು ಓದ, ಇವಳಿಗೆ ಮದುವೆ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು.
ಎಲ್ಲ ನಾನು ನೋಡ್ಕೊಂತೀನಮ್ಮ, ಭಯ ಬೀಳ್ಬೇಡ. ಇಲ್ಲಪ್ಪ, ಇದೊಂದು ಕೆಟ್ಟ ಕಡೆಗೆ ನಾನು ಅನ್ಕೊಂಡಿರೋದು ಸಾಧ್ಯ ಮಾಡ್ಬೇಕನ್ಕೊಂಡೆ. ಇವಾಗ ಏನ್ ಮಾಡ್ಬೇಕು? ಅಮ್ಮ ಚಿಕ್ಕ ಹುಡುಗಿ ತಾನೆ, ಹೋಗ್ತಾ ಹೋಗ್ತಾ ನಡೆಯುತ್ತೆ, ಯೋಚನೆ ಮಾಡಬೇಡಮ್ಮ. ನಾನೇನ್ ಚಿಕ್ಕ ಮಗು ಅಲ್ಲ, ಯಾರಿಗೂ ನಾನು ಭಾರವಾಗಿರಲ್ಲ. ನನ್ನ ಬಗ್ಗೆ ಯೋಚಿಸ್ಬೇಡಿ. ಹಲೋ, ಯಾರು ಮಾತಾಡೋದು? ನಾನ್ ಮಂಜುಳಾ, ಹಾವೇರಿಯಿಂದ ಮಾತಾಡ್ತಿದ್ದೀನಿ. ಏನ್ ವಿಷಯ? ಪ್ರೇಮ್ ಇದಾರಾ? ನಾನ್ ಫೋನ್ ಮಾಡಿದ್ರೆ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ. ಮಂಜುಳಾ, ಏನ್ ವಿಷಯ? ಏನಿಗೆ ಬಂದಿದ್ದೀನಿ ನಿಂಗೆ ಗೊತ್ತಿಲ್ವಾ ಮಂಜುಳಾ? ನಿನ್ನ ಹತ್ರ ಪರ್ಸನಲ್ ಮಾತಾಡ್ಬೇಕು. ಇಲ್ಲಿ ಯಾರೂ ಇಲ್ಲ, ಹೇಳು. ಹೇಳೋ ಧೈರ್ಯ ನನಗಿಲ್ಲ ಮಂಜುಳಾ. ಹಾಗಾದ್ರೆ ಬಿಡು. ಮಂಜುಳಾ, ಐ ಲವ್ ಯು ಮಂಜುಳಾ. ಛೀ, ನನ್ಗೆ ಇಷ್ಟ ಇಲ್ಲ ಅಂತ ಎಷ್ಟ್ ಸಲ ಹೇಳೋದು? ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ಯಾ? ಇದಕ್ಕೇನರ್ಥ? ನನ್ ಮನಸ್ಸು ಸರಿ ಇಲ್ಲ ಅಂತ ದೇವಸ್ಥಾನದ ಹತ್ರ ಬಂದೆ, ನನ್ ತಲೆ ಮೇಲೆ ಬಂದು ಕಲ್ಲೆತ್ಬಿಟ್ಟೆ. ಮಂಜುಳಾ, ನಿನಗೆ ಇಷ್ಟ ಇಲ್ಲಾಂದ್ರೆ ಹೇಳು, ನಾನು ಇಲ್ಲಿಂದ ಹೊರಟೋಗ್ತೀನಿ. ನಿನ್ನ ಮನಸ್ಸು ನೋಯಿಸಲ್ಲ, ನಾನು ಬರ್ತೀನಿ ಮಂಜುಳಾ. ಗಜನಿ 17 ವರ್ಷ ದಂಡಯಾತ್ರೆ ಮಾಡ್ದ, ಕೊನೆಗೆ ಅಲ್ಲೆಲ್ಲ ಸುತ್ತು ಬಂದು ಇಂಡಿಯಾದಲ್ಲಿ ಸಿಕ್ಕಿದೆಲ್ಲ ರಾಬರಿ ಮಾಡ್ದ. ಆದರೆ ಈ ಹರೀಶು ಹಾವೇರಿಯಲ್ಲಿ ನಿನ್ನ ಮನಸ್ಸು ರಾಬರಿ ಮಾಡೋಕ್ಕಾಗಲಿಲ್ಲ. ನಾನ್ ಮತ್ತೆ ಹೇಳ್ತಿದ್ದೀನಿ, ನನ್ ಕೈಯಲ್ಲಿ ಬೈಸ್ಕೊಳಕ್ ಮುಂಚೆ ಇಲ್ಲಿಂದ ಮರ್ಯಾದೆಯಾಗಿ ಹೊಟ್ಟೋಗು. ನನ್ ಮುಂದೆ ಇರ್ಬೇಡ, ಹೊಟ್ಟೋಗು. ಮಂಜುಳಾ, ನಿನ್ನ ಮನಸ್ಸಲ್ಲಿ ಯಾರಿದಾರ ನನ್ಗೆ ಗೊತ್ತಾಗ್ತಾನೆ ಇಲ್ಲ. ಹಲೋ, ಯಾರು? ನಾನು ದುಬೈನ ಸೇಟ್ ಏನು? ಮಾತಾಡ್ತಾ ಇದ್ದೀನಿ. ದುಬೈನಿಂದ ಶೇಖ್ ಮಾತಾಡ್ತಿದ್ದಾರಾ? ಹೌದು. ಏನ್ ವಿಷಯ ಸರ್? ಕರ್ನಾಟಕದಲ್ಲಿ ಒಂದು ಚಾನಲ್ ಇಡಬೇಕು. ಆರಂಭಿಸಿದ್ರೆ ಹೋಯ್ತು. ಈ ತರ ಕಷ್ಟ ಅನುಭವಿಸಿಲ್ಲ ಅಣ್ಣ. ಹೆಂಗಿದ್ದವ್ರು ಹೆಂಗಾಗಿದ್ದ ನೋಡೋಣ. ಅಪ್ಪ, ನೀನೇ ಸಮಾಧಾನ ಹೇಳ್ಬೇಕು. ನೀನೇ ಹತ್ರ ಹೇಗಪ್ಪ? ಎಲ್ರೂ ಒಂದಿನ ಹೋಗ್ಬೇಕಾದವ್ರೆ. ಹೊಳಬೇಡ. ಇದ್ರೆಲ್ಲ 5 ಲಕ್ಷ ಇದಮ್ಮ. ಅಯ್ಯೋ, ಇದೆಲ್ಲ ಬೇಡಪ್ಪ, ನಾವು ದುಡ್ಡೆಲ್ಲ ತಗೊಳಲ್ಲ. ಅಮ್ಮ, ಇದು ನಿಮ್ ಮಗಳು ಓದ್ಗಾಗಮ್ಮ. ಇಷ್ಟು ಕಷ್ಟದಲ್ಲಿದೆಯಾ, ಏನು ಮಾಡ್ತೀರಿ? ಪ್ಲೀಸ್ ತಗೋಲಮ್ಮ, ತಗೋಲಮ್ಮ, ಪ್ಲೀಸ್ ಇಟ್ಕೋಲಮ್ಮ. ನಿಮಗೆ ಕೃತಜ್ಞತೆ. ಅದೆಲ್ಲ ಏನ್ ಬೇಡ, ಬರ್ತೀವಿ. ನಿಮ್ಗೆ ಯಾವಾಗ ಏನ್ ಸಹಾಯ ಬೇಕಾದ್ರು ರಂಗಸಾಮ್ ಹತ್ರ ಹೇಳಿ ಕಲ್ಸಿ, ನಾನು ಮಾಡ್ತೀನಿ. ಡೋಂಟ್ ವರಿ. ಬರ್ತೀನಿ ಅಣ್ಣ. ಸರಿ ಅಮ್ಮ. ಬಾರಮ್ಮ. ಏನ್ ಕಲ್ಯಾಣಿ, ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಮಂಜುಳಾ ಬಗ್ಗೆ ಇಲ್ಲಿ ಕರೆಸಿದ್ಯಾ? ಏನ್ ಸಮಾಚಾರ ಕಲ್ಯಾಣಿ? ನಮ್ಮ ಮಂಜುಳಾ ರೋಜಾ ಟಿವಿ ಕ್ಯಾಂಪರ್ ಪ್ರೇಮ್ನ ಲವ್ ಮಾಡಿದಾರೆ. ನೀವೇನ್ ಹೇಳ್ತಿದ್ರೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಲವ್ ಮಾಡ್ತೀನಿ ಅಂತ ಹೇಳಿ ಹಸಿ ಮನಸ್ಸಿನ ಮಂಜುಳ ಮೇಲೆ ಗಾಯ ಮಾಡಿದಾನೆ. ಅವಳ ಲವ್ ಮಾಡಿ ಅನಾಥ ಮಾಡಿದಾನೆ. ಮಂಜುಳಾ ಪ್ರೇಮ್ ಫೋನ್ ಮಾಡಿದ್ದಾ? ಮಾಡಿದ್ಲು, ಫೋನ್ ಸಿಗ್ಲಿಲ್ಲ. ಅಲ್ಲ ಮ್ಯಾನೇಜರ್ಗೆ ಫೋನ್ ಮಾಡಿದ್ರು, ಕೆಲ್ಸ ಬಿಟ್ಬಿಟ್ಟ ಅಂದ್ರು. ಪ್ರೇಮ್ ಅಲ್ಲಿ ಯಾಕೆ ಕೆಲಸ ಬಿಟ್ಟ? ಪ್ರೇಮ್ ಹುಡುಗರ ವಿಷಯದಲ್ಲಿ ಕಿಡ್ದಾಗ ನಡ್ಕೊಂಡು ನಮ್ಮ ಮಂಜುಳಾ ಹಾಗೆ ತುಂಬಾ ಹುಡುಗರು ಮೋಸ ಹೋದರು. ಅಷ್ಟು ಹುಡುಗರಲ್ಲಿ ನಮ್ಮ ಮಂಜುಳಾ ಒಬ್ಳು. ನಾನೇನ್ ಮಾಡ್ಬೇಕು ಕಲ್ಯಾಣಿ? ಅನೇ ಬರಹ. ನೀನು ದೇವರನ್ನ ಸುತ್ತಿ ಬಂದೆ. ಸಾಧಾರಣ ಭಕ್ತನಾಗಿ ನಿನ್ನ ನಂಬಿಲ್ಲ, ವಾಚ್ಮನ್ ಆಗಿ ನೋಡ್ತಾರೆ. ಕಟಕನ ಕಸಗನ ನಂಬೋ ಪರಿಸ್ಥಿತಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಅವಳಿಗೆ ಆಧಾರವಾಗಿ ಇರೋಣ. ನಮಸ್ಕಾರ ಅಣ್ಣವ್ರೆ. ಯಾಕಪ್ಪ ಇಷ್ಟು ಲೇಟು? ಪೇಪರ್ ನೋಡಿ ಸರ, ಹೆಡ್ಲೈನ್ ನಿಮ್ ಮುಂದೆ ಮಗಂದೇ ಐತೆ. ಹೆಡ್ ನ್ಯೂಸ್, ಮಗನ್ ನ್ಯೂಸ? ಕಮಲ, ನಾನು ಹೇಳಿದ್ರೆ ನೀನ್ ಕೇಳಿದ್ಯಾ? ಬ್ಯಾಡ ಅಂದ್ರೆ ಬಡ್ಕಿದ್ರು ನೀನ್ ಕೇಳಿದ್ಯಾ? ಕಮಲ, ನೋಡ್ ನಿನ್ ಮಗ ಎಂತ ಘನಕಾರ್ಯ ಮಾಡಿದಾನೆ. ನನ್ ಮಗ ಯಾರ್ ಮಾಡ್ದಿರೋ ಕೆಲ್ಸ ನಾ ಮಾಡಿದ್ದು. ಬುದ್ಧಿ ನಿನ್ಗೆ ಏನ್ ಮಾತಾಡ್ತಿದ್ಯಾ ಅಂತ? ಕೆಟ್ಟೋಗಿದ್ರೆ ನಿನ್ನಿಂದಲೇ. ಏ ಪ್ರೇಮ್,
ಪ್ರೇಮ್ ಯಾಕಪ್ಪ ಟೆನ್ಷನ್ ಆಗ್ತಿದ್ದೀರಾ? ಎಲ್ಲ ನಿನ್ನಿಂದ ಕಣ್ಲಾ. ನಾನೇನ್ ಮಾಡ್ನಪ್ಪ? ಏನ್ ಮಾಡಿದ್ಯಾ ನೋಡ್ಲಾ ರಾಸ್ಕಲ್. ಓದು. ಈ ಕೆಲಸ ಮಾಡಿದಲ್ಲ ನೀನ್ ತಾನೇ? ಹೌದು, ನಾನೇ ಹಾಕಿದ್ದೀನಿ. ನನ್ನ ಪ್ರಿಯನ್ ಕೇಳಿದ ಹಾಗೆ ಎಲ್ಲಾರನ್ನ ಕೆಡಿಸ ಆಗುತ್ತಾ? ಹೇ ಮಾಡ್ತೀಯಾ? ನಿನ್ನ ಕೊಲ್ಲೋರು ನಾನು ಬಿಡಲ್ಲ ಕಣೋ. ಹೇಯ್ ಹೇಯ್, ಯಾರ ಮೇಲೆ ಕೈ ಹಾಕಿದೀಯಾ? ಹೇಯ್ ಬಿಡು 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 ಬಿಡಲ್ಲ ಬಿಡು 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 ಪ್ಲೀಸ್ ಸರ್. ಸರ್ ಪ್ಲೀಸ್ ಕುತ್ಕೊಳ್ಳಿ, ಹೋಗಿಲ್ ಬಿಡು ಪರವಾಗಿಲ್ಲ. ನೋಡು ಸರ್. ಸರಿ ಮೇಡಮ್ ಬರ್ತಿದ್ದೀನಿ. ಏಯ್ ಕಾಂಚನ ಮೇಡಮ್ ಹತ್ರ ಬೇಟೆ ಬರ್ತೀನಿ, ಆಮೇಲೆ ನೋಡ್ದೆ ಅವನ್ನ. Come on, yeah. Hi. ನೀವು ಕಾಲ್ ಮಾಡಿದ್ರೆ ಅವ್ನು ಸಾಯಿಸ್ಬಿಡ್ತಾ ಇದ್ದೆ. ನಂಗೆ ಅಷ್ಟೊಂದು ಟೆನ್ಷನ್ ಆಗಿತ್ತು. ನೀವು ಪೇಪರ್ ನೋಡಿದ್ರಾ? ನೋಡಿದೆ. ನೀನ್ ಎಲ್ಲಿಗೆ ಬರ್ತೀಯ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸುಮಾ ಮ್ಯಾನೇಜರ್ ನನ್ಗೆ ಫೋನ್ ಮಾಡಿ ರಂಜಿತ್ ಪ್ರೇಮನ್ ಒಡೆಯೋಕೆ ಬರ್ತಾ ಇದ್ದೇನಂತ ಹೇಳ್ದ. ನನಗೆ ತುಂಬಾ ಕಷ್ಟವಾಗಿದೆ ಮೇಡಮ್. ಜಾಲಿಯಾಗಿ ಸುತ್ತಾಡ್ತಾ ಎಂಜಾಯ್ ಮಾಡ್ತಾ ಇದ್ದೆ. ಪೇಪರ್ ಹಾಕ್ಬಿಟ್ಟು ನನ್ನ ಮಾನ ಕಳೆದ್ಬಿಟ್ಟ ಮೇಡಮ್. ನಮ್ಮ ಅಪ್ಪ ಕೂಡ ನನ್ನ ದೂರ ಇಟ್ಬಿಟ್ಟ. ನಾನು ಕೆಲ್ಸ ಬಾರ್ದನು ಅಂತ ಕೂಡ ನಾನು ಪಟ್ಟ ಕಟ್ಬಿಟ್ಟ ಮೇಡಮ್. ಎಲ್ಲಿಗೆ ಹೋಗ್ಬೇಕು ಅನ್ಕೊಳ್ತಾ ಇದೀಯಾ? ಇದಕ್ಕೆ ನೀವೇನಾದ್ರು ಹೇಳ್ಬೇಕು ಮೇಡಮ್. ಇದು ಕೈಯೆಲ್ಲ ಕಾಲ ಅಂತ ತಿಳ್ಕೊತೀನಿ ಮೇಡಮ್. ನನ್ನ ಕೈ ಬಿಡ್ಬೇಡಿ ಮೇಡಮ್. ನಾನು ನಿಮ್ಮ ಹತ್ರ ಇರ್ತೀನಿ ಮೇಡಮ್. ಯೋಚನೆ ಮಾಡಬೇಡ ಪ್ರೇಮ್. ಈ ಕಾಂಚನ ಇರುವಾಗ ಯಾವುದೇ ಕೆಲಸನ ಪೂರ್ತಿಯಾಗಿ ಮುಗಿಸ್ತಾಳೆ. ಎಲ್ಲದಕ್ಕೂ ಒಂದು ದಾರಿ ಅನ್ನೋದು ಇರುತ್ತೆ. ನನ್ನನ್ನೇ ಮೋಸ ಮಾಡ್ಬಿಟ್ಟೆ ಪ್ರೇಮ್. ಕಾಂಚನನ ಮದ್ವೆ ಮಾಡ್ಕೊಳ್ಳೋಕೆ ನನ್ನನ್ನೇ ಮೋಸ ಮಾಡ್ಬಿಟ್ಯಾ. ನನ್ನನ್ನೇ ಮೋಸ ಮಾಡ್ಬಿಟ್ಯಾ. ನನ್ ಬಾಳ್ನೆ ಹಾಳು ಮಾಡ್ಬಿಟ್ಯಾ. ಕಲ್ಯಾಣಿ, ನಾನು ಮೋಸ ಹೋಗ್ಬಿಟ್ಟೆ. ಸರಿ, ಬೇಗ ಬಾ. ಪ್ರೇಮ್ ನನ್ಗೆ ಮೋಸ ಮಾಡ್ಬಿಟ್ಟ. ಪೇಪರ್ನ ನಂಬ್ತೀಯಾ? ಪೇಪರ್ ನಲ್ಲಿ ಬಂದಿದೆ, ಇನ್ನೇನೆ ಅದರಲ್ಲಿ ಏನಾದ್ರೂ ಆಗ್ತಾರೆ. ನೀನು ನಂಬ್ತೀಯಾ? ಇದೊಂದು ಸುಳಿವಾ? ಏಯ್, ಧೈರ್ಯವಾಗಿರ್ಬೇಕು. ಅಮ್ಮ ಬರ್ತಿದ್ದಾರೆ, ಅಲಬೇಡ. ನೀರು ವರ್ಸ್ಕೋ. ನೇನು ಬೇಗ ಬಾ. ಹರೀಶು ಬಾ ಅಂತ ಕರ್ದವನೆ, ಅವನ್ನ ಹಿಡ್ಕೊಲ್ಲನ. ಸಾರಿ ಕಲ್ಯಾಣಿ, ನಿಮ್ಮನ್ನ ತುಂಬಾ ಹೊತ್ತಿಂದ ಕಾಯಿಸ್ಬಿಟ್ಟೆ. ಕರ್ಸಿದ್ರಲ್ಲ, ಸಮಾಚಾರ ಏನು? ಪಾಪ್ಯುಲರ್ ಅಂತ ಹೇಳಿ ಈಗ ನೋಡ್ದೆ ಹೋಗ್ಬಿಟ್ಟ. ನಮ್ಮೂರು ಹುಡುಗನ್ನೇ ಮದುವೆ ಮಾಡ್ಕೋ ಅಂದೆ. ಕೇಳದ್ಲ ಇವಳು? ಕಾಳುಗಳು ತಲೆ ಏರಿದವು. ಅಂಗಡಿಯಲ್ಲಿ ಬೆಣ್ಣೆ ಬಿಟ್ಟು ಊರೆಲ್ಲ ಹುಡುಕಿದ್ರು. ಮಂಜುಳಾ ಮೋಸದಿಂದ ಈ ತರ ಮಾತಾಡ್ಬಾರ್ದು. ಪ್ರೇಮ್ ಕೆಲಸ ಮಾಡು ಹುಡುಗಿ ಜೊತೆ ಮದುವೆ ಮಾಡ್ಕೊಳ್ಳೋಕೆ ಹೋಗ್ತಿದ್ದಾನೆ. ಇವಾಗ್ಲೇ ಮಂಜುಳಾ ಒಂದು ಮಾತು ಹೇಳಿದ್ರೆ ನಾನು ಮದುವೆ ಮಾಡ್ಕೊತೀನಿ. ಪ್ರೇಮಕ್ಕಿರೋ ಬೇಡಿಕೆ ನನಗಿಲ್ಲದೇ ಇರೋಬಹುದು. ನಾನು ನಿಜ ಹೇಳ್ತಾ ಇದ್ದೀನಿ. ಹರೀಶ್ನು ಒಳ್ಳೆ ಹುಡುಗ. ಮನಸ್ಸು ಬದಲಾಯಿಸ್ಕೊ. ಪ್ರೇಮ್ನ ಮರೆತು ಮನಸ್ಸನ್ನ ಬದಲಾಯಿಸ್ಕೊ. ಆಗಲ್ವೇ? ಯಾಕೆ? ನನ್ ಪ್ರೇಮ್ ಜೊತೆ ಪ್ರೀತಿ ಒಂದೇ ಮೋಸ ಹೋಗಿಲ್ಲ. ವಾವ್, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ದಿಸ್ ಇಸ್. ಜೀವನದಲ್ಲಿ ಈ ತರ ಪ್ಲೇಸ್ ನಾನು ನೋಡ್ಲೇ ಇಲ್ಲ. ನಿಜವಾಗ್ಲೂ? ಏನ್ ನಿಜ ಅಂತೀಯಾ? ಒಂದ್ ವಿಷಯ ಗೊತ್ತಾ ನಿಂಗೆ? ಶೂಟಿಂಗ್ಗೋಸ್ಕರ ಬಂದಿಲ್ಲ, ನೀನ್ ನೋಡ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಏನ್ ಹೇಳ್ತಿದೀಯಾ? ನಂಬೋಕೆ ಆಗ್ತಿಲ್ಲ. ನಾನು ನಿಜನೇ ಹೇಳ್ತಾ ಇದ್ದೀನಿ. ಬಟ್ ನನಗೆ ಈಜ್ ಬರೋದಿಲ್ಲ.
ನಾನು ಈಗ ಬೇಕಾದ್ರೆ ದೂಕ್ಲಾ ನೀನ್ ನಮ್ಮಲ್ಲಲ್ವಾ ನಾನ್ ಬಿಡು. ಹೋಗ್ತಿದೀಯಾ ನನ್ ಮೇಲೆ ಅಷ್ಟೊಂದು ಪ್ರೀತಿನ? ನಾನು ಬೆಂಗಳೂರು ಕೆಲಸ ಮಾಡ್ತಿದ್ರು ಕೂಡ ನಿನ್ನೆ ಹಾಗೆ ಒಂದು ಹಳ್ಳಿ ಹುಡುಗಿನ ಮದುವೆ ಮಾಡ್ಕೊಂಡಾಗ ನನಗೆ ತುಂಬಾ ಆಸೆ ಇತ್ತು. ನಂಬು ಮಂಜುಳ, ನಾನು ನಾವಿಬ್ರು ಶಾಂತವಾದ ಪ್ಲೇಸಿಗೆ ಬಂದು ಈ ತರ ಎಂಜಾಯ್ ಮಾಡ್ತೀವಿ ಅಂದ್ರೆ ನನಗೆ ತುಂಬಾ ಸಂತೋಷವಾಗಿದೆ ಗೊತ್ತಾ. ಆಗಲೇ ನಿಂಗೆ ಒಂದು ವಿಷಯ ಹೇಳ್ಬೇಕಂತ ಬಂದೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ. 1000 ಜನನ ಕರೆಸಿ ದೇವರಿಗೆ ಆರೈಸಿಗೆ ಬರಬೇಕಾಗಿಲ್ಲ. ಫಸ್ಟ್ ನೈಟ್ಗೆ ಅವರು ಕೂಡ ಇರಬೇಕಾಗಿಲ್ಲ. ಕೊನೆಗೆ ನಾವು ಉಳಿತೀವಿ. ಮದುವೆ ಮಾಡ್ಕೊಳ್ಳೋರು ನಾವು, ಅನುಭವಿಸೋದು ನಾವು. ಆ ದೇವರಿಗೆ ಬಿಟ್ಟು ಬಿಡೋಣ. ನೀನ್ ಹೇಳಿದ್ದು ನಿಜ ಪ್ರೇಮ್? ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಅಂದ್ರೆ ನೀನ್ ಹೇಳಿದ್ದಕ್ಕೆ ಅರ್ಥ ಏನು ಪ್ರೇಮ್? ನಿನ್ಗೆ ಅರ್ಥ ಆಗ್ತಿಲ್ಲಮ್ಮ. ಅದ್ ಗೊತ್ತಿದ್ರೆ ಪ್ರಪಂಚನೇ ಜಯಿಸಬಹುದು. ಅದ್ ತಿಳ್ಕೊಳ್ಬೇಕಂದ್ರೆ ತುಂಬಾ ಕಷ್ಟ. ಏಯ್ ಮಂಜುಳಾ, ಯಾಕೆ ಡಲ್ಲಾಗಿದ್ಯಾ? ನನ್ ಜೀವನ ಎಲ್ಲ ನಿನಗೆ ಕೊಟ್ಬಿಟ್ಟೆ. ಇನ್ ನನ್ನ ಹತ್ರ ಕೊಡೋಕೆ ಇನ್ನೇನು ಉಳ್ದಿಲ್ಲ. ನಾನು ಅರ್ಪಿಸೋದಕ್ಕೆ ಸಾಕ್ಷಿ ಈ ಕಾವೇರಿ ತಾಯಿನೇ. ನನ್ ಕೈ ಬಿಡ್ಬೇಡ ಪ್ರೇಮ್. ಕಾವೇರಿ ತಾಯಿ ಮೇಲೆ ಆಣೆ ಕಡೆ, ನಿನ್ ಕೈ ಬಿಡೋದಿಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಿನ್ ಮದುವೆ ಮಾಡ್ಕೊಳಕ್ಕೆ. ಪ್ರಾಮಿಸ್ ಕಣೆ. ನಾನು ಬರ್ತೀನಿ ಮಂಜುಳಾ. ಏ, ಯಾಕೊಂಥರ ಇದೆಯಾ? ನಾನು ಸೋತ್ಬಿಟ್ಟೆ, ನೀನ್ ಗೆದ್ದುಬಿಟ್ಟೆ. ಹೆಣ್ಣು ಹುಡುಗಿರು ಯಾವತ್ತು ಕಾಲ್ ಜಾರಬಾರ್ದು. ನಾನ್ ಜಾರ್ಬಿಟ್ಟೆ. ಪ್ರೇಮ್, ನಾನ್ ಮತ್ತೆ ಕೇಳ್ತಿದ್ದೀನಿ, ನನ್ ಕೈ ಬಿಡ್ಬೇಡ. ಭಯ ಪಡಬೇಡ ಮಂಜುಳಾ. ಈ ತಿಂಗಳಿಂದ ಅಪ್ಪ ಅಮ್ಮನ ಕರ್ಕೊ ಬಂದ್ಬಿಟ್ಟು ನಿಶ್ಚಿತ ಮಾಡ್ಕೊಂಡ್ಬಿಡ್ತೀನಿ. ಈ ಡೋಂಟ್ ವರಿ. ನಿನ್ಗೋಸ್ಕರ ಕಾಯ್ತಿರ್ತೀನಿ. ಅಫ್ ಕೋರ್ಸ್. ಅಳಬೇಡ. ಐ ವಿಲ್ ಬ್ಯಾಕ್. ಬಾಯ್. ಬಾಯ್ ಪಡ್ಬೇಡ. ಬರ್ತೀನಿ. ಬಾಯ್. ಟಾಟಾ. ಬಾಯ್ ಬಾಯ್. ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಇದೇ ನಡೆದಿದ್ದು. ನಂಬು ಕಲ್ಯಾಣಿ. ಈಗ ಏನ್ ಮಾಡಕ್ ಹೋಗ್ತಿದೀಯಾ? ನನ್ ಮೋಸ ಮಾಡ್ದವನ್ಗೆ ನ್ಯಾಯ ಕೇಳಕ್ ಹೋಗ್ತಿದ್ದೀನಿ. ನ್ಯಾಯ ಸಿಗುತ್ತೆ ಅಂತೀಯಾ? ಆ ದೇವರನ್ನೋನಿದ್ರೆ ನನಗ್ ನ್ಯಾಯ ಸಿಗುತ್ತೆ. ನಾವೆಲ್ಲ ಬೆಂಗಳೂರಿಗೆ ಹೋಗಿ ಮದ್ವೆ ನಿಲ್ಲಿಸ್ಬೇಕು. ಅದಕ್ಕೆ ನೀವೆಲ್ಲ ಹೆಲ್ಪ್ ಮಾಡ್ಬೇಕು. ಮಂಜುಳಾ, ನೀನು ಸಿಟಿಗೆ ಹೋಗಿದ್ರೆ ಚಿಕ್ಕಪ್ಪನ್ನ ಕರ್ಕೊಂಡು ಹೋಗು. ಈ ವಿಷಯ ನಮ್ಮನ್ ಗೊತ್ತಿಲ್ಲ. ಚಿಕ್ಕಪ್ಪನೇ ಬೆಟರ್. ಅವರನ್ನೇ ಕರ್ಕೊಂಡು ಹೋಗು. ಅವರು ಬಂದ್ರೆ ನಿನಗೆ ಸಹಾಯವಾಗಿರ್ತಾರೆ. ನಿನ್ ಜೊತೆ ಬಂದಿಲ್ಲ ಅಂತ ಕೋಪ ಬೇಡ. ಈವ್ನಿಂಗ್ ಚಾನಲ್ ಅಲ್ಲಿ ಬರ್ಬೇಕು. ಬೇಗ ಮುಗಿಸೋ ಅಪ್ಪ. ಸರಿ, ಕಳಿಸ್ತೀನಿ. ಓಪನ್ ಮಾಡು. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಏನೋ ಇನ್ನೂ ಓಪನ್ ಆಗ್ತಾ ಇಲ್ಲ. 2-3 ವರ್ಷ ಆಯ್ತು ಸತ್ತೋಗಿ ಅಂತ ಹೇಳಿ ಜೀವಂತ ಹೆಂಗ್ ಬಂದ್ಯೋ? ರವಿಚಂದ್ರನ್ ಶ್ರೀರಾಮಚಂದ್ರ ಮೂವಿಯಲ್ಲಿ ಸತ್ತೋದನಲ್ಲ, ಮತ್ತೆ ಹೇಗೆ ಬಂದ? ನೀವು ಯಾವಾಗ ಬರ್ತೀಯೋ ಏನ್ ಮಾಡ್ತೀಯೋ ಯಾರಿಗೆ ಗೊತ್ತಾಗಲ್ಲ. ಬರೀ ಅವಾಗ ಕರೆಕ್ಟ್ ಬರ್ತೀಯ. ಹೌದು, ನೀವೆಲ್ಲ ಯಾರು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನೀನು ಯಾರು? ಇಲ್ಲಿ ಕೆಲಸ ಮಾಡೋ ಸ್ಟಾಫ್. ಎಷ್ಟು ವರ್ಷ? 1 ಲಕ್ಷ ರೂಪಾಯಿ ಕೊಟ್ಟು ಜಾಯ್ನ್ ಆಗಿದ್ದೀನಿ. ಎಷ್ಟು ಸಂಬಳ? ತಿಂಗಳಿಗೆ 35,000. ಎಷ್ಟು ವರ್ಷದಿಂದ ತಗೊಂಡಿದ್ದೀಯ? 6 ತಿಂಗಳಿಂದ ತಗೋತಾ ಇದ್ದೀನಿ. ನಾನು ಎಷ್ಟು ತಗೊಂತೀನಿ? ಜಸ್ಟ್ 10,000 ಓನ್ಲಿ.
ನಿನ್ನೆ ಎಷ್ಟು ತಗೊಂತಿ? ನೀವೆಷ್ಟು ತಗೊಂತೀರಾ? ಹೌದು, ನೀವ್ ಓಡಿದು ಕೇಳ್ತಿದ್ದೀಯಾ? ನಿನ್ನೆ ಎಷ್ಟು ಕೇಳ್ದೆ? 1500. ಹೌದು, ಇವನು ಯಾರು? ಲೇ, ಇವರೇ ಕನ್ಲ ಚಾನೆಲ್ಗೆ ಓನರ್. ಇವ್ರು 3 ಜನ 3 ವರ್ಷದಿಂದ ಕೆಲ್ಸ ಬೇಕು ಅಂತ ನನ್ನ ಸಾಯಿಸ್ತಿದಾರೆ ಸರ್. ನಮ್ಮ ಕಂಪನಿದಲ್ಲಿ ಕೆಲ್ಸ ಏನಿಲ್ಲ ನಾನು ಹೇಳಿದ್ದೆ, ಅದಕ್ಕೋಸ್ಕರ ಜಗಳ ಮಾಡ್ತಾ ಇದ್ದೀರಾ? ನಮಗೆ ಕೆಲಸ ಬೇಡ. ಯಾಕೆ? ಈ ಚಾನೆಲ್ ಅಟ್ಟಿ ಎಷ್ಟು ವರ್ಷ ಆಯ್ತು? 15 ವರ್ಷ. 15 ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ನಿ. ಕಂಪನಿ ಇಲ್ಲಿ ಕೆಲಸ ಮಾಡ್ತಿದ್ವಿ. ಅದು ಅಲ್ದೆ 15 ವರ್ಷ ಬೋನಸ್ಸು ಸಂಬಳ ಎಲ್ಲ ಸೇರಿ ಕೊಟ್ರೆ ಇಲ್ಲಿ ನಾವು ಎಲ್ಲ ಕೆಲಸ ಮಾಡ್ತೀವಿ. ವಡ್ಡಿ ಸೇರಿಸ್ಕೊಡ್ತೀನಿ. ರೋಬೋ, ಇಲ್ಲಿ ಬಂದು ಇವ್ರನ್ನೆಲ್ಲ ಚೆನ್ನಾಗಿ ಬಾರ್ಸ್ಕೋ. ಹಾಗಾದ್ರೆ ಕೊಟ್ಬಿಡಿ. ಅಯ್ಯೋ, ಹೊಡಿಬೇಡಿ. ಅಯ್ಯೋ, ಹೊಡಿಬೇಡಿ. ಲೇ ಬೇಟೆಗಳ ಎದ್ದೇಳ್ರ. ನೀವು 3 ಜನ ಎದ್ದು ಉತ್ತರ ದಕ್ಷಿಣ ಪೂರ್ವ ಅಂತ ಓಡ್ರಿ. ಪೂರ್ವಕ್ಕೆ ದಂಡ ಇಟ್ಕೊಳ್ರ. ಬರ್ಲಾ? ಮತ್ತೆ ಕಡೆ ಬಂದ್ರೆ 3 ಜನ ಕೈಕಾಲು ಮುರಿದು ಸ್ಲಾಪ್ ಹೊಡಿ. ನೀ ಕಿಕ್ ಮಾಡು. ಹಾ, ಹಾಗೆ ಮಾಡು. ಹಾ. ಏನಮ್ಮ ಮಂಜುಳಾ, ಕಣ್ಣೆಲ್ಲ ಕಪ್ಪಗಾಗಿದೆ? ಚಿಕ್ಕಪ್ಪ, ನಾನು ಮೋಸ ಹೋಗ್ಬಿಟ್ಟೆ ಚಿಕ್ಕಪ್ಪ. ಆ ರೋಜಾ ಟಿವಿ ಆಂಕರ್ ಪ್ರೇಮ್ ಅಮ್ಮ, ನೀನ್ ಯೋಚನೆ ಮಾಡಬೇಡ, ಅಳ್ಬೇಡ. ನಿನ್ ಜೊತೆ ನಾನಿದ್ದೀನಿ. ನನ್ನ ಮಗ ಅಲ್ವಾ? ಕುಡಿಯಮ್ಮ, ನೀನು ಸ್ವಲ್ಪ ಕುಡಿಯಮ್ಮ. ಕಾಫಿ ತಗೊಳ್ರಮ್ಮ. ಇಟ್ಬಿಟ್ಟು ಭವಾನಿ ಅಮ್ಮ ಅವರೇ, ಆಮೇಲೆ ಕುಡಿತೀನಿ. ಅಲ್ಲಮ್ಮ, ಅನಿತಾ ಸ್ಕೂಲ್ಗೆ ಹೋಗೋದು ನಾನ್ ನೋಡ್ಕೊಳ್ತೀನಲ್ವಾ? ಹಾಗೇಳಿ ಭವಾನಿ ಅಮ್ಮ. ಅಕ್ಕ, ಇದೆಲ್ಲ ನಿನ್ ಬೇಕಾಗಿತ್ತಾ? ಹೇ, ನಿನಗೆಲ್ಲ ನಾನೇನೆ. ನಿಮ್ಮ ಅಮ್ಮ ಅಪ್ಪ ಧರ್ಮಸ್ಥಳಕ್ಕೆ ಹೋಗೋ ದಾರಿಯಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ಹೋದ್ರು. ಅನಿತಾ ಒಂದು ತಾಯಾಗಿ ನಿನ್ನ ನೋಡ್ಕೊಳ್ತಾ ಇದ್ದಾಳೆ. ನೀನ್ ಯಾಕಮ್ಮ ನೋಡ್ಕೊಳ್ತಾ ಇದೀಯಾ? ಬೇಗನೆ ಮದುವೆ ಮಾಡ್ಕೊಮ್ಮ. ಅಕ್ಕನ ಹೀಗೆ ಬಿಟ್ಟ ಆಗ್ತಾಳ. ಬೇಗ ಅಕ್ಕನಿಗೆ ಗಣನೆ ಬೇಕು. ಹಾಗೆ ಬರೋ ಗಣನೆ ನಾನೇ ನೀನ್ ಚೆನ್ನಾಗಿ ಓದಿ IPS ಆಫೀಸರ್ ಆಗ್ಬೇಕು. ಅದೇ ನನ್ನ ಆಸೆ. ನನ್ನ ಬಿಸ್ನೆಸ್ ಲೈಸೆನ್ಸ್ನ ಗ್ರಾಂಡ್ ಮಾಡ್ಕೋಬೇಕಂದ್ರೆ ನಿನ್ನ ಹತ್ರನೇ ಬರ್ಬೇಕು. ನನ್ನ ಮದುವೆ, ಮಕ್ಕಳು ನನಗೆ ಯಾವುದೂ ಇಷ್ಟ ಇಲ್ಲ. ನನ್ನ ಬಿಸ್ನೆಸ್, ಫ್ಯಾಕ್ಟ್ರಿ ಎಲ್ಲ ರನ್ನಿಂಗ್ ಇರಬೇಕು. ನನ್ನ ಮೇಲೆ ಇಷ್ಟೊಂದು ಆಸೆ ಅಕ್ಕ. ಸ್ಕೂಲ್ಗೂ ಟೈಮ್ ಆಯಿತು, ಹೋಗೋಣ. ತಗೊಮ್ಮ, ಲಂಚ್ ಬಾಕ್ಸ್ ತಗೋ. ಹೋಗೋಣ. ಬಾಯ್ ಭವಾನಿ ಅಮ್ಮ. ತಮ್ಮ, ಇದು ರೋಜಾ ಟಿವಿ ತಾನೆ? ಬಾ, ಒಳಗಡೆ ಹೋಗೋಣ. ರಾಮಣ್ಣನ ಭೇಟಿ ಆಗ್ಬೋದಾ? ಅವರು ಲೀವಲ್ಲಿ ಇದ್ದಾರಮ್ಮ. ರಾಮಣ್ಣನ ನಂಬರ್ ಕೊಡ್ತೀರಾ? ರಾಮಣ್ಣನ ನಂಬರ್ ನನಗೆ ಗೊತ್ತಿಲ್ಲ. ಸ್ಟಾಫ್ ಹತ್ರ ಕೇಳಿ ಹೇಳ್ತೀನಿ. ಹಲೋ, ಕಮಲನಾ? ರಿಸೆಪ್ಷನ್ಗೆ ಬಂದೋಗಿ. ನಮಸ್ಕಾರ ಮೇಡಮ್. ಎಲ್ಲ ಪ್ರೇಮ್ದೆ ತಪ್ಪಂತ ಹೇಳಕ್ ಬಂದೆಮ್ಮ. ನಾನು ಅವ್ನಿಗೆ ಎಷ್ಟೋ ಸಲ ನಮ್ ದಾರಿ ತಗೊಬರಕ್ ನೋಡ್ದೆ. ಕೆಟ್ಟ ಪ್ಲೇಸ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಕೆಟ್ಟ ಕೆರೆ ಹಿಡ್ದೋದ. ಗಂಟು ನಿಮ್ ಕೈಯಲ್ಲಿ ಇದೆ. ಗಂಟು ಬಿಚ್ತಿರೋ ಹಿಡ್ಕೊಂತಿರೋ ಎಲ್ಲ ನಿಮ್ಮೇಲಿದೆ ಅಮ್ಮ. ಏನಮ್ಮ ಬಾನು? ಸರ್, ಇವ್ರು ಪ್ರೇಮ್ಗೋಸ್ಕರ ಬಂದ್ರು. ಹೇಳಮ್ಮ. ರಾಮಣ್ಣ ಅವ್ರು ಎಲ್ಲಿದ್ದಾರೆ ಗೊತ್ತಾ? ಇವತ್ತು ಅವ್ರು ಲೀವ್ ಅಮ್ಮ. ಹಾಗೆಲ್ಲ ಹೇಳ್ಬೇಡಣ್ಣ, ಅವ್ರ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅವ್ರ ನಂಬರ್ ಗೊತ್ತಾ? 9840077888. ಅಣ್ಣ, ನಾನು ಹಾವೇರಿನ ಮಂಜುಳಾ ಮಾತಾಡ್ತಿದ್ದೀನಿ. ಏನಮ್ಮ? ನನಗ್ ಪ್ರೇಮ್ ಹತ್ರ ಮಾತಾಡ್ಬೇಕು. ಬಿಟ್ಟು ಹೋಗಿ
2 ದಿವಸ ಆಯ್ತಮ್ಮ, ಎಲ್ಲರೂ ಫೋನ್ ಮಾಡ್ತಿದ್ದಾರೆ. ಕಿಲೋಮೀಟರ್ ದಿಂದ ಬಂದಿದ್ದೀನಿ. ಹೇಗಾದ್ರೂ ಅವ್ರಿಗೆ ಭೇಟಿ ಆಗ್ಬೇಕು. ನಾನ್ 3 ತಿಂಗಳು ಗರ್ಭಿಣಿ. ನನ್ನನ್ನ ಮದ್ವೆ ಮಾಡ್ಕೊಳ್ತಾನೆ ಅಂತ ಹೇಳಿ ಬೇರೆಯವ್ರನ್ನ ಮದ್ವೆ ಮಾಡ್ಕೊಂತಾನೆ ಅಂತ ಪೇಪರ್ ಅಲ್ಲಿ ನೋಡ್ದೆ. ಕೈ ಮುಗಿತೇನ, ಪ್ರೇಮ್ ನಂಬರ್ ಕೊಡೋಣ ಪ್ಲೀಸ್ ಅಣ್ಣ, ಪ್ಲೀಸ್. ನೋಡಿದ್ರೆ ತುಂಬಾ ಬಾಧೆ ಆಗುತ್ತಮ್ಮ. ನಾನು ಅವನ್ನ ಹುಡುಕಿ ಕರ್ಕೊ ಬರ್ತೀನಿ, ನೀನ್ ಅಲ್ಲೇ ಇರಮ್ಮ. ನಾನು ಖಂಡಿತ ಬರ್ತೀನಿ. ಚಿಕ್ಕಪ್ಪ, ನಿಮಗ್ ಜೆಬಿ ನಗರ್ ಗೊತ್ತಾ? ಹಾ ಗೊತ್ತು, ನೀನ್ ಬೇಗ ಬಾರಮ್ಮ. ಹಾ ಸರಿ ಅಣ್ಣ, ಬರ್ತಿದ್ದೀನಿ. ಹೋಗೋಣ ಚಿಕ್ಕಪ್ಪ. ಹಾ ಹೋಗೋಣ. ಮೇಡಮ್ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಹೇಳಿ ಮೇಡಮ್. ನೀನು ಪ್ರೀತಿಸಿರೋ ಪ್ರಿಯನ ಆ ಪ್ರೇಮ್ ಟ್ರಾಪ್ ಮಾಡಿದ. ನನ್ನ ತಂಗಿ ಜೀವಿತನ ಕೂಡ ನಾಶ ಮಾಡಿಬಿಟ್ಟ. ನಾವೇ ಅಲ್ಲದೆ ನಮ್ಮ ಕುಟುಂಬಗಳು ಅಲ್ಲದೆ ಬೇರೆ ಕುಟುಂಬಗಳು ಕೂಡ ನಾಶ ಆಗೋದು. ಇದಗೂ ಒಂದು ಸ್ಕೆಚ್ ಆಗದೆ ಹೋದ್ರೆ ಚೆನ್ನಾಗಿರಲ್ಲ. ಅವನು ಎಲ್ಲೇ ಇದ್ರೂ ಎಳ್ಕೊಂಡು ಬಾ, ಹೋಗು. ಮೇಡಮ್ ಈಗ ಓಕೆ ಅಂದ್ರಿ, ಅವನು ಎಲ್ಲಿದ್ರು ಕರ್ಕೊ ಬರ್ತೀನಿ. ಇಲ್ಲೇನ್ ನಡ್ತಿದೆ? ಅವ್ರ ಮಾವನ ಜೊತೆ ಮಹಿಳಾ ಕೂಡ ಬಂದವಳೆ, ಇಲ್ಲಿ ರಾಮಿ ಕೂಡ ಬಂದವಳೆ. ಇಲ್ಲಿ ಏನ್ ನಡ್ತಿರ್ಬೇಕು? ಅವ್ನು ಎಲ್ಕೊ ಬಂದ್ರು. ಬಿಡ್ರ ಬಿಡ್ರ ನನ್ನ, ಬಿಡ್ರ. ಯಾರ ನೀವು? ಯಾಕೆ ಹೊಡಿತಿದ್ರ ನನ್ನ? ಬಿಡ್ರ ಬಿಡ್ರ ಬಿಡ್ರ. ಎಷ್ಟು ಕುನಿದೆ? ಬಿಡ್ರ, ತಾಕತ್ ನೋಡ್ತೀನಿ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ಹೋಗ 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 ಹೋಗ. ತಗೊಬಂದ್ರಿ ಮೇಡಮ್. ಯಾರು ಗೊತ್ತಾ? ನಮಸ್ಕಾರ. ಈಗ ಕಂದಸ್ವಾಮಿ ಕಂದಾರ ಕಾಲೇಜ್ ಅದರ ಆನ್ಯುವಲ್ ಸ್ಪೋರ್ಟ್ಸ್ ಮೆಟ್ರಿಕ್ಯುಲೇಷನ್ ಸ್ಕೂಲ್ನಲ್ಲಿ ನಮ್ಮೊಂದಿಗೆ ರೋಜಾ ಟಿವಿ ಆಂಕರ್ ಪ್ರೇಮ್ ನಮ್ಮೊಡದೆ ಇದ್ದಿದ್ದಕ್ಕೆ ಉತ್ಪೂರ್ವಕ ಸ್ವಾಗತ ಸುಸ್ವಾಗತ. ಶಾರ್ಟ್ ಪುಟ್ ಆಟದಲ್ಲಿ ಮೊದಲ ಸ್ಥಾನ ಪಡೆದಂತಹ ಎಸ್ ಅನಿತಾ ಅವರು ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. ಅನಿತಾ ಅನಿತಾ ಕಂಗ್ರಾಟ್ಸ್. ಇದೆಲ್ಲ ಪರ್ಸನಲ್ ನಂಬರ್ ಇದೆ, ಕಾಲ್ ಮಾಡು. ಥ್ಯಾಂಕ್ಸ್. ಓಕೆ, ಬೆಸ್ಟ್ ಆಫ್ ಲಕ್. ಪ್ರೇಮ್ ಅವರು ಮಾತಾಡಬೇಕಾಗಿ ನನ್ನ ವಿನಂತಿ. ಹಾಯ್, ಥ್ಯಾಂಕ್ ಯು. ನಾನು ಇಲ್ಲಿನವರೆಗೆ ಎಷ್ಟೋ ಸ್ಕೂಲ್ ಫಂಕ್ಷನ್ಸ್ ಹೋಗಿದ್ದೀನಿ, ಆದ್ರೆ ಎಂತಹ ಒಳ್ಳೆ ಹುಡುಗಿನ, ಸ್ಪೋರ್ಟ್ಸ್ ಹುಡುಗಿನ ನಾನು ಇದುವರೆಗೆ ನೋಡ್ಲೇ ಇಲ್ಲ. ಎನಿವೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಅನಿತಾ, ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಅನಿತಾ. ನಾ ಅನಿತಾ ಮಾತಾಡ್ತೀನಿ. ಫೋನ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಪರ್ಸನಲ್ ನಂಬರ್ ಕೊಟ್ರಿ, ಏನು ವಿಷಯ? ಅದೇನಿಲ್ಲ, ನಿನ್ನ ಸ್ಕೂಲಿಗೆ ನೋಡಿದಾಗಿಂದ ನನ್ನ ಮನಸ್ಸಕ್ಕೂ ನಿನ್ನ ನೋಡದೆ ನಿಲ್ತಾನೇ ಇಲ್ಲ. ಏನು ಮನಸ್ಸ? ನನ್ ಬಗ್ಗೆ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಆಲೋಚನೆ ಎಲ್ಲ ನಿನ್ನದೇ, ನಿನ್ನ ಯೋಚನೆ ಎಲ್ಲ ಕೂಡ ನನ್ನದೇ. ಏನ್ ಮಾತಾಡ್ತಾ ಇದ್ರು? ನನಗೆ ಈಗ ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಅಂದ್ರೆ ನನ್ ಮೇಲೆ ನಂಬಿಕೆ ಇದ್ರೆ ನೀನ್ ಸ್ಕೂಲ್ ಆದ ತಕ್ಷಣ JP ಸರ್ಕಲ್ ಹತ್ರ ವೇಟ್ ಮಾಡ್ತಾರು, ನಾನ್ ನಿನ್ನ ಪಿಕಪ್ ಮಾಡ್ಕೊತೀನಿ, ಸರಿನಾ? ನನ್ಗೆ ಯಾಕೋ ಭಯ ಆಗ್ತಾ ಇದೆ ಪ್ರೇಮ್. ಇರುವಾಗ ಭಯ ಯಾಕೆ ನಿಂಗೆ? ಓಕೆ ಪ್ರೇಮ್, ಐ ವಿಲ್ ವೇಟ್ ಫಾರ್ ಯು.
ಎಸ್ ಒಳ್ಳೆ ಅರಗಿಣಿ ಸಿಕ್ಕೈತೆ, ಅದು ಸ್ಕೂಲ್ ಹುಡುಗಿ. ಇವತ್ತು ಎಂಜಾಯ್ ಮಾಡ್ಬಿಡೋಣ. ಬಾನಿತಾ ಗೆಟ್ ಡೌನ್. ಬಾಬಾ ಏಯ್ ಹಾಲಿಡು, ಕುತ್ಕೋ ಮೇಲೆ. ಅನಿತಾ ಒಂದ್ ಹೇಳ, ನೀನ್ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಅಂತ ತಿಳ್ಕೊ, ಸಿನಿಮಾವರೆಲ್ಲ ನಿನ್ನಿಂದನೇ ಬಿಡ್ತಾರೆ. ನಿಜ ಹೇಳ್ತಾ ಇದೀರಾ? ಖಂಡಿತ. ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ರ? ತುಂಬಾ ಲೋನ್ಲಿ ಆಗಿದೆ. ಶಾಂತವಾದ ಪ್ರದೇಶದಲ್ಲೇ ನಿನಗೆ ಹೊಸದೊಂದು ತೋರಿಸ್ತೀನಿ. ಅರ್ಥ ಆಗ್ತಾ ಇಲ್ಲ. ಈಗ ಟಿವಿ ಮೀಡಿಯಾದಲ್ಲಿ ನಡ್ಸ್ಬೇಕು ಅನ್ಕೊಂಡ್ರೆ ನಾಚಿಕೆ ಎಲ್ಲ ಬಿಟ್ಬಿಡ್ಬೇಕು. ಅದಕ್ಕೆ ನಿನಗೆ ಕಲ್ಸೋಕೆ ಕರ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಒಳ್ಳೆ ಎಕ್ಸಸೈಸ್ ಇದೆ, ಅದ್ ನಾನು ನಿನ್ ಕಲಿಸ್ತೀನಿ. ಕೇಳು. ವೆರಿ ಗುಡ್. ಇದು ಸ್ಕೂಲ್ನಲ್ಲಿ PT ಮಾಸ್ಟರ್ ಕಲ್ಸೋ ಪಾಠ ಅಲ್ಲ, ಪ್ರೇಮ್ ಕಲ್ಸೋ ಪಾಠನೇ ಬೇರೆ. ಎಸ್, ಈಗ ನಾವಿಬ್ರು ಮಾಡೋದು ABC ಅಂತ 3 ಪಾಠ ಇದೆ. ಅದು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಗೊತ್ತಾಗುತ್ತೆ. ಲೇ ನಮ್ಮನು ಸ್ಕೂಲ್ ಹುಡುಗಿದ ತಂದೋನು. ಲೇ ಒಳ್ಳೆ ಅರಗಿರಿ. ಬಾರೆ ತಮ್ಮ ಬಾರೆ. ನಮ್ಮ ಮಾವಂದರು ಅನ್ನಕ್ಕೆ ಆವಾಜ್ ಆಗ್ತೀಯಾ ಅಣ್ಣ? ಇವ್ರ ಫೇಸು ಯಾವ ಟಿವಿಯಲ್ಲಿ ನೋಡ್ದಂಗ ಆಯ್ತಣ್ಣ. ಅವ್ನ ಅಲ್ಲಿಂದ ಅಲ್ಲೇ ಕಲ್ಸ್ಬಿಡು. ಅರಗಿಣಿ ನಿಲ್ಲೆ ನಿಲ್ಲೆ, ಎಲ್ಲೋಗ್ತೀಯಾ? ಅಲ್ಲಿ ಬಿಟ್ಟು ಬಂದ್ರೆ ಏನಾಯ್ತು ಗೊತ್ತಾ? ನಿಲ್ಲೆ ನಿಲ್ಲೆ, ಏನ ಡಾರ್ಲಿಂಗು, ನಿಲ್ಲೆ 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 ನಿಲ್ಲೆ, ಇಟ್ಕೋರ ಇಟ್ಕೋರ, ಬಿಡಬಾರ್ದು. ಅಣ್ಣನ ಮೊದಲು ಆಪಲ್ ತಿನ್ಬೇಕಿ, ಅಣ್ಣನ್ಗೆ ಬೇಕು ಫಸ್ಟ್. ಅಕ್ಕ ನಾನು ಮೋಸ ಹೋದೆ ಅಕ್ಕ. ಮೇಡಮ್ ಸಾರಿ ಮೇಡಮ್, ನಿಮ್ಮ ಮನೆಯಲ್ಲಿ ಇಂಥ ದುಃಖ ನಡೆದಿರೋದು ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಮೇಡಮ್. ಮೇಡಮ್ ನೀವು ಪರ್ಮಿಷನ್ ಕೊಟ್ರೆ ಕೇಸ್ ಪುಟಪ್ ಮಾಡಿ ಅವ್ರ ಮೇಲೆ FIR ಹಾಕ್ತೀನಿ. ನೋ ನೋ, ಫೈಲ್ ಮುಚ್ಚಬೇಡಿ. ಎಷ್ಟೇ ದುಡ್ಡಾದ್ರೇನು ನಾನು ಕೊಡ್ತೀನಿ, ಏನಾದ್ರೇನು ನಾನು ನೋಡ್ಕೊಳ್ತೀನಿ. ಇವತ್ತಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಈ ಒಂದಕ್ಕೋಸ್ಕರನೇ ಬಿಟ್ಟು ಬಿಟ್ಟಿದ್ದೀನಿ. ಈಗ ನನ್ನ ತಂಗಿ ಆತ್ಮ ಶಾಂತಿ ಸಿಕ್ಕುತ್ತೆ. ಅಯ್ಯೋ ಅವನಿಗೆ ಏನ್ ಮಾಡ್ಬೇಡಮ್ಮ, ಕೈ ಮುಗಿತೀನಮ್ಮ. ನೀನ್ ಯಾರೇ? ನಾನ್ ಹಾವೇರಿಯಿಂದ ಬಂದ ವಿಷಯ? ನನಗ್ ಪ್ರೇಮ್ ಕಡೆಯಿಂದ ನ್ಯಾಯ ಬೇಕು. ಏನು ನ್ಯಾಯ? ನನ್ನ ಹೊಟ್ಟೆಯಲ್ಲಿ ಬೆಳೆದಿರೋ ಮಗುವಿಗೆ ಅವನೇ ತಂದೆ. ಅವನನ್ನ ಕ್ಷಮಿಸ್ಬಿಟ್ಟು. ಕ್ಷಮಿಸೋದ? ಈ ತರ ಲುಚ್ಚ ನನ್ ಮಕ್ಕಳು ಹೆಣ್ಮಕ್ಳು ಮಾನ್ಭಂಗ ಮಾಡೋರ್ನ ನಡ್ಡಿ ರೋಡ್ ಅಲ್ಲಿ ನಿಲ್ಸ್ಬಿಟ್ಟು ಶೂಟ್ ಮಾಡ್ಬೇಕು. ಇವ್ ನಿನ್ನೊಬ್ಬಳಿಗೆ ಗರ್ಭಿಣಿ ಮಾಡಿಲ್ಲ, ಈ ತರ 100 ಜನಕ್ಕೆ ಮಾಡಿದಾನೆ. ಈ ತರ ಬಾಧಿತರು ಕರ್ನಾಟಕದಲ್ಲಿ ಬೀದಿ ಬೀದಿಗೂ ಇದ್ದಾರ. ಅವನಿಗೆ ಎಷ್ಟು ಜನ ಇದ್ರು, ನ್ಯಾಯ ಕೇಳಕ್ ಬಂದಿದ್ ನಾನು ಒಬ್ಳೆ ತಾನೆ. ಮೋಸ ಹೋಗಿದ್ ನಾನು. ಅವನನ್ನ ಕ್ಷಮಿಸ್ಬಿಟ್ಬಿಡಿ. ನಿನ್ನೊಬ್ಬಳಕ್ಕೋಸ್ಕರ ಬಿಡಕ್ಕಾಗಲ್ಲ. ಇವನೇ ನಿನ್ನ ಒಬ್ಬಳಿಗೆ ಗಂಡ ಅನ್ಕೊಳ್ತಾ ಇದೀಯ. ಆದ್ರೆ ನನ್ ತಂಗಿ ಮೈನರ್ ವಯಸ್ಸು, ಆದ್ರೆ ಏನು ಗೊತ್ತಿಲ್ಲದ ಪುಟ್ಟ ಹುಡುಗಿ. ಅವಳು ಪ್ರೀತಿಸ್ತೀನಿ ಅಂತ ಹೇಳಿ ಅವಳು ಕರ್ಕೊಂಡೋಗಿ ರೌಡಿಗಿಲ್ಲ ಅವಳನ್ನ ಒಸಕಿ ಕೊಂದಾಕಿದ್ರು. ಲೋಫರ್ ನನ್ ಮಗ. ಮೇಡಮ್ ಒಂದು ನಿಮಿಷ, ಜೀವದಲ್ಲಿ ಇರ್ತೀನೋ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಮಂಜುಳಾ ನನಗೆ ಕ್ಷಮಿಸ್ಬಿಡು ಮೇಡಮ್. ನೀವು ಕೂಡ ನನಗೆ ಕ್ಷಮಿಸಿ ಮೇಡಮ್. ಕ್ಷಮಿಸೋದ? ನಿನ್ನಂತ ಮಕ್ಕಳನ್ನ ಶೂಟ್ ಮಾಡ್ಬಿಡ್ಬೇಕು. ಜೀವದ ಬೆಲೆ ಅಂತ ಏನಂತ ನಿನ್ಗೆ ಗೊತ್ತಾಯ್ತಾ? ನೀನ್ ಹಾಕೋಕೆಂಡ ನಿನ್ನೆ ಸುಡುತ್ತೆ. ಅವನಿಗೆ ಸುಡೋ ಬದಲು ನನಗ್ ಸುಡಿ. ಇವ್ರ ಮನುಷ್ಯಲ್ಲ, ಪಶು, ಕಾಡಲ್ಲಿ ಮೃಗ. ರಂಜಿತ್, ಇವಳು ಹಳೆ ಕಾಲದಲ್ಲಿ ಸಾವಿತ್ರಿ. ನಾನ್ ಹಳೆ ಕಾಲದ ಸಾವಿತ್ರಿನೂ ಅಲ್ಲ, ನಾನ್ ಯಮಧರ್ಮ ರಾಜನೂ ಅಲ್ಲ. ಒಂದ್ ಹೆಣ್ಣ ಕೇಳ್ತಿದ್ದೀನಿ, ಅವನ್ ನನ್ ಕೊಟ್ಬಿಡಿ. ಇವ್ ನಿನಗ್ ಕೊಟ್ಟಿಲ್ಲ ಅಂದ್ರೆ
ನನ್ನನ್ನು ನಾನೇ ಸಾಯಿಸ್ಕೊಂತೀನಿ. ಅದು ನನಗೆ ತೊಂದರೆ ಇಲ್ಲ. ನನ್ನನ್ನು ನಿನ್ ತಂಗಿ ಅನ್ಕೋ. ನನ್ನ ಹೊಟ್ಟೆಲ್ ಬಿಡುತ್ತಿರೋ ಮಗುವಿಗೆ ಅನಾಥ ಮಾಡಬೇಡಿ. ನಾನು ಮೆಟ್ಟಿ ಬೆಳೆದ ಕಾವೇರಿ ತಾಯಿ ಮೇಲಾಣೆ. ಈ ಚಿಕ್ಕ ವಯಸ್ಸಿನಲ್ಲಿ ನನ್ನ ಮಗುವಿಗೆ ಬೇರೆಯವ್ರ ಕಡೆ ಅಪ್ಪ ಅಂತ ಕರೆಸ್ಬೇಡಿ. ಹೇಗಾದ್ರೂ ನೀವೇ ನಮಗ್ ದಾರಿ ತೋರಿಸ್ಬೇಕಕ್ಕ. ಕಾಪಾಡಕ್ಕ. ಪ್ರೇಮ್ನ ನನ್ ಭಿಕ್ಷೆ ಕೊಡಕ್ಕ. ಪ್ರೇಮ್ ಚಿಕ್ಕಪ್ಪ ಚಿಕ್ಕಪ್ಪ. ಅಯ್ಯೋ ಪ್ರೇಮ್ ಪ್ರೇಮ್. ನಿನ್ಗೇನು ಆಗಲ್ಲ ಪ್ರೇಮ್. ಪ್ರೇಮ್ ನಿನ್ಗೇನು ಆಗಲ್ಲ. ನೀನು ಭಯಪಡ್ಬೇಡ. ಇದನ್ನು ಮಾಡೋದಕ್ಕೆ ಸರಿಯಾದ ದಂಡನೆ. ನೀನು ಹೊಟ್ಟೆಲ್ ಬೀಳ್ತೀರ ಆ ಮಗುಗೆ. ನೀನು ಚೆನ್ನಾಗಿ ಅವ್ನು ನೋಡ್ಕೋ. ನಾನು ಬರ್ತೀನೋ ಸತ್ತೋಗ್ತೀನಿ ನನಗೆ ಗೊತ್ತಿಲ್ಲ. ಪ್ರೇಮ್ ನಿನ್ಗೇನಾಗಲ್ಲ. ಪ್ರೇಮ್ ಅಯ್ಯೋ ಪ್ರೇಮ್ ಪ್ರೇಮ್. ಅಮ್ಮ ಅಮ್ಮ ನಂಗೆ ಐಸ್ ಕ್ರೀಮ್ ಕೊಡ್ಸಮ್ಮ. ಕಪ್ ಐಸ್ ಕ್ರೀಮ್ ಕೊಡ್ಸಮ್ಮ ಪ್ಲೀಸ್ ಅಮ್ಮ. ಅಮ್ಮ 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 ಪ್ಲೀಸ್ ಅಮ್ಮ. ಅಮ್ಮ ಬಿಸ್ಕೆಟ್. ಹೇಳಿದ್ರೆ ಕೇಳಲ್ವಾ? ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ಅಮ್ಮ ನೀನು ಕೊಡ್ಸಲ್ಲ. ಅಮ್ಮ ಕೊಡ್ಸಮ್ಮ. ಅಮ್ಮ ಕೊಡ್ಸಮ್ಮ. ಹರೀಶ್ ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಮಕ್ಕಳು ಯಾಕೆ ಹೇಳ್ತಿದ್ದಾರೆ? ಅಂಕಲ್ ಅಂಕಲ್ ಅಮ್ಮನ ಹತ್ರ ಬಿಸ್ಕೆಟ್ ಕೇಳಿದೆ ಅಂಕಲ್. ಅವ್ರ ಹತ್ರ 30 ರೂಪಾಯಿ ಅಷ್ಟೇ ಇತ್ತು. ಅದನ್ನ ಮಂಜನ್ನ ತಗೊಂಡ್ಬಿಟ್ರ ಅಂಕಲ್. ಬಿಸ್ಕೆಟ್ ಕೇಳಿದ್ರೆ ಒಟ್ಬಿಟ್ರ ಅಂಕಲ್. ಅಮ್ಮನ ಹತ್ರ ಐಸ್ ಕ್ರೀಮ್ ಕೇಳ್ತಿದ್ರೆ ಕೊಡಿಸ್ತಾ ಇಲ್ಲ. ನಿಮ್ ಕೇಳಿದ್ದೆಲ್ಲ ತಂದ್ಕೊಡ್ತೀನಿ, ಹಲ್ಬೇಡ್ರಪ್ಪ. ಕಮಲಿ ಆ ಬಿಸ್ಕೆಟ್ ಏನ್ರಿ ಅವನ ತಿನ್ನಕ್ ಕೂಡ ಬಿಡ್ತಾ ಇಲ್ಲ. ಅವ್ರಿಗೆ ಅವನ ಮಕ್ಕಳಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕಾ? ಹೇಳಿದ್ದು ಮಾಡು, ಅದು ಕೊಡು. ಇಲ್ಲ ಮಗ, ಎಲ್ಲ ದೇವರೇ ಕಾಪಾಡ್ತಾರೆ. ಇದು ನಿನ್ಗೆ, ಹಳ್ಬೇಡ್ರಪ್ಪ. ಇಬ್ರು ಜಗಳ ಮಾಡಬಾರ್ದು, ಸಮಾನ ಹಚ್ಕೊಳ್ಳಿ. ಇಷ್ಟೊಂದು ಬಿಸ್ಕೆಟ್ ನನ್ಗೇನಾ ಅಂಕಲ್? ಥ್ಯಾಂಕ್ಸ್ ಅಂಕಲ್, ತುಂಬಾ ಥ್ಯಾಂಕ್ಸ್. ಮಂಜುಳಾ, ಈ ಸ್ಥಿತಿಯಲ್ಲಿ ನಿನ್ನ ಹೀಗೆ ನೋಡ್ಲಾರೆ ಮಂಜುಳಾ. ನೀನು ಯಾವಾಗ್ಲೂ ಏನ್ ಬೇಕಾದ್ರೂ ನನ್ ಮೇಲೆ ಆಣೆ ಮಂಜುಳಾ. ನೀನೇನ್ ಸಹಾಯದ್ರು ಮಾಡ್ತೀನಿ. ಹಸಿ ಮಕ್ಳಿಗೆ ಏನ್ ಗೊತ್ತು, ಯಾಕೆ ಕೊಡ್ತೀಯ? ಮಕ್ಳೇ ಅಮ್ಮೋಡಿದ್ರೆ ನನ್ಗೆ ಹೇಳಿ. ಕೇಳ್ತೀವ ಅಂಕಲ್. ಸರಿ ಮಕ್ಳೇ. ಇವರು ನಿಮ್ ವೈಫಾ? ಹೌದು ಮಂಜುಳಾ, ಹೆಸರು ಕಮಲಿ. ನಮಸ್ಕಾರ. ಯಾರೇ ಇವ್ರು? ಇವಳು ನನ್ನ ಫ್ರೆಂಡು. ಮಕ್ಕಳನ್ನ ಎಲ್ಲರನ್ನೂ ಮನೆಗೆ ಕರ್ಕೊಂಡು ಬನ್ನಿ. ಹೌದು ಮಂಜುಳಾ, ಖಂಡಿತ ಕರ್ಕೊ ಬರ್ಬೇಕು. ಖಂಡಿತವಾಗಿ ಬರ್ತೀನಿ. ಬರ್ತೀವಿ ಮಂಜುಳಾ. ಅಣ್ಣ, ಡೋಲ್ ತಪ್ಪಿದ್ರೆ ಸರಿ ಮಾಡ್ಬೋದು. ಸಂಸಾರೇ ತಪ್ಪದ್ರೆ ಒಂದು ಮಗನ ಸಾಕೋದೇ ಕಷ್ಟ. ಇನ್ನು 2 ಕರ್ಮ ಅನುಭವಿಸಲೇಬೇಕು. ನಡಿ ನಡಿ. ಆಸೆಗೆ ಅದ್ದಿರ್ಬೇಕೇ ವಿನಃ ಅದೇ ಜೀವನ ಅನ್ಕೋಬಾರ್ದು. ಹೆಣ್ಣಿನ ಜೀವನ ನಮ್ ಕೈಲಿರ್ಬೇಕೇ ವಿನಃ ಸ್ವಲ್ಪ ಕೈ ಜಾರಿದ್ರೆ ಜೀವನ ಪೂರ್ತಿ ಕಣ್ಣೀರಿಡ್ಬೇಕಾಗುತ್ತೆ.